ಹೇಗಿದ್ದೀರಾ ನನ್ನ ಪ್ರಿಯ ಸ್ನೇಹಿತರೆ? ನಾನು ನಿಮ್ಮ ಶ್ರೀನಿವಾಸ್ ಮತ್ತು ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ನಂಬಿದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಈಗ ನಮ್ಮ ದೇಶದಲ್ಲಿ ದುರ್ಗಾಪೂಜೆಯ ಸಮಯ ನಡೆಯುತ್ತಿದೆ. ದಸರೆಯ ಮೊದಲು ಯಾವಾಗಲೂ ನವರಾತ್ರಿ ಬರುತ್ತದೆ. ಈಗ ದಸರೆಯೂ ಬಂದಿದೆ, ಅಂದರೆ ನವರಾತ್ರಿ ಮುಗಿದಿದೆ. ನೀವು ಈ ಕಥೆಯನ್ನು ಕೇಳುವ ಹೊತ್ತಿಗೆ ಬಹುಶಃ ದಸರೆಯೂ ಮುಗಿದಿರಬಹುದು. ನಿಮ್ಮೆಲ್ಲರೂ ನವರಾತ್ರಿಯನ್ನು ತುಂಬಾ ಭಕ್ತಿಯಿಂದ ಆಚರಿಸಿದ್ದೀರಿ ಎಂದು ನಂಬಿದ್ದೇನೆ. ಆದರೆ ನಮ್ಮ ದೇಶದಲ್ಲಿ ಒಂದು ಗ್ರಾಮ ಇದೆ, ಅಲ್ಲಿ ನವರಾತ್ರಿ ಹಬ್ಬವನ್ನು ಆಚರಿಸುವುದೇ ಇಲ್ಲ. ಮೊದಲ ಬಾರಿಗೆ ಈ ವಿಷಯವನ್ನು ಕೇಳಿದಾಗ ನಾನು ಬೆಚ್ಚಿಬಿದ್ದೆ. ನನಗೆ ಕುತೂಹಲವಾಯಿತು, ಹಾಗಾದರೆ ಅಲ್ಲೇಕೆ ನವರಾತ್ರಿ ಆಚರಿಸುವುದಿಲ್ಲ? ನಂತರ ನನಗೆ ಒಬ್ಬ ಸ್ನೇಹಿತರು ಸಿಕ್ಕರು. ಅವರು ತಮ್ಮ ಸ್ನೇಹಿತನ ಮದುವೆಗೆ ಆ ಗ್ರಾಮಕ್ಕೆ ಹೋಗಿದ್ದರು. ಅವರು ಈ ವಿಷಯದ ಬಗ್ಗೆ ಪೂರ್ಣ ತನಿಖೆ ಮಾಡಿದ್ದರು. ಅವರು ಕಂಡುಹಿಡಿದ ಸತ್ಯ ನಿಜಕ್ಕೂ ಭಯಾನಕ ಮತ್ತು ನಡುಗಿಸುವಂತಹದ್ದು. ಯಾರಾದರೂ ಅಷ್ಟು ಕ್ರೂರರಾಗಿರಬಹುದು ಎಂದು ನಾನು ಊಹೆಯನ್ನು ಮಾಡಿರಲಿಲ್ಲ. ಹಾಗಾದರೆ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮೊದಲ ಬಾರಿಗೆ ನಮ್ಮ ಜೊತೆ ಸೇರಿದವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಥೆ ಇಷ್ಟವಾದರೆ ಚಾನೆಲ್ಗೆ ಸೇರಿ ಚಂದಾದಾರರಾಗಿ. ಹೋಗಲಿ. ಕಥೆ ಪ್ರಾರಂಭಿಸೋಣ. ಅದು ನವರಾತ್ರಿಯ ಮೊದಲ ರಾತ್ರಿ. ರಾಜವೀರನ ಸ್ನೇಹಿತ ರಮನ್ ಮೆಟ್ಟಿಲುಗಳ ಮೇಲೆ ನಿಂತು ಎದುರಿನ ಹಳೆಯ ಹವೇಲಿಯನ್ನು, ದೊಡ್ಡ ಮನೆ ನೋಡುತ್ತಿದ್ದ. ಆ ಮನೆಯಿಂದ ಒಂದು ವಿಚಿತ್ರ ಆಕರ್ಷಣೆ ಬರುತ್ತಿತ್ತು. ಅಲ್ಲಿ ಕತ್ತಲೆ ಮಾತ್ರ ಇತ್ತು, ಆದರೆ ರಮನ್ಗೆ ಯಾರೋ ಅಲ್ಲಿ ಇದ್ದಾರೆ ಎಂಬ ಭಾವನೆ ಬಂತು. ಜನರು ಹೇಳುತ್ತಿದ್ದರು, ಆ ಮನೆಯಲ್ಲಿ ಯಾರೂ ವಾಸಿಸುವುದಿಲ್ಲ, ಯಾರೂ ಹೋಗುವುದಿಲ್ಲ. ಆದರೆ ಏನೋ ಕಾರಣಕ್ಕೆ ರಮನ್ಗೆ ಯಾರೋ ಇದ್ದಾರೆ ಎಂಬ ಭಾವನೆ ಬಂದಿತ್ತು. ಅವನು ಯೋಚಿಸುತ್ತಿದ್ದಾಗ ಹಠಾತ್ತನೆ ಅವನಿಗೆ ಆ ಮನೆಯ ಆಂಗಣದಲ್ಲಿ ಒಂದು ಮಂದ ಬೆಳಕು ಕಾಣಿಸಿತು. ಗಮನವಿಟ್ಟು ನೋಡಿದಾಗ ಒಂದು ಹೆಂಗಸಿನ ನೆರಳು ಅಲ್ಲಿ ತಿರುಗುತ್ತಿರುವಂತೆ ಕಂಡಿತು. ಇದನ್ನು ನೋಡಿ ರಮನ್ ನಡುಗಿ ಹೋದ. ಅವನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಲಿಲ್ಲ. ಆಕೆ ಯಾರು ಎಂಬುದು ಗೊತ್ತಾಗಲಿಲ್ಲ. ಆದರೆ ಅವನಿಗೆ ತಕ್ಷಣ ರಾಜವೀರ ಹೇಳಿದ್ದ ಮಾತು ನೆನಪಾಯಿತು, ಅಲ್ಲಿ ಯಾರೂ ವಾಸಿಸುವುದಿಲ್ಲ, ಯಾರೂ ಹೋಗುವುದಿಲ್ಲ. ಆದರೆ ಹಾಗಾದರೆ ಆ ಹೆಂಗಸು ಅಲ್ಲಿ ಹೇಗೆ ಹೋಗಿದ್ದಾಳೆ? ಮನೆಯ ಗೋಡೆಗಳು ಎತ್ತರವಾಗಿವೆ, ಯಾರಾದರೂ ಅಲ್ಲಿ ಗುಪ್ತವಾಗಿ ವಾಸಿಸುತ್ತಾರೆಯೇ? ರಮನ್ ಮನಸ್ಸಿನಲ್ಲಿ ಪ್ರಶ್ನೆಗಳ ಗುಂಪು ಎದ್ದವು. ಆ ಕ್ಷಣದಲ್ಲಿ ಅವನ ಮೊಬೈಲ್ನಲ್ಲಿ ವಾಟ್ಸಪ್ ನೋಟಿಫಿಕೇಶನ್ ಬಂತು. ಅವನು ನೋಡಿದಾಗ ಸ್ನೇಹಿತರು ನವರಾತ್ರಿಯ ಶುಭಾಶಯಗಳು ಕಳುಹಿಸಿದ್ದರು. ಅವನು ಯೋಚಿಸಿದ, ಹೌದು, ಇಂದು ನವರಾತ್ರಿ ಪ್ರಾರಂಭವಾಗಿದೆ. ಆದರೆ ಈ ಗ್ರಾಮದಲ್ಲಿ ನೋಡಿದಾಗ ಯಾವುದೂ ಹಬ್ಬದಂತೆ ಕಾಣಲಿಲ್ಲ. ಯಾವುದೇ ಭಜನೆ, ಆರತಿ, ದೀಪ ಏನೂ ಇಲ್ಲ. ಎಲ್ಲೆಡೆ ನಿಶ್ಶಬ್ದತೆ. ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಇಂತಹ ಹಬ್ಬಗಳು ಭಾರೀ ಧೂಮಧಾಮದಿಂದ ನಡೆಯುತ್ತವೆ ಅಲ್ವಾ? ಅವನಿಗೆ ವಿಚಿತ್ರವಾಗಿ ತೋರಿತು. ಆ ಸಮಯದಲ್ಲಿ ರಾಜವೀರ ಮೇಲ್ಮನೆಗೆ ಬಂದು ಹೇಳಿದ, ಏ ರಮನ್, ಏನು ಮಾಡುತ್ತಿದ್ದೀಯಾ? ಬಾ, ಊಟಕ್ಕೆ ಕರೆದಿದ್ದಾರೆ. ರಮನ್ ಹೇಳಿದ, ಹೌದು, ಸ್ವಲ್ಪ ಗಾಳಿ ತಗೊಳ್ಳಲು ಬಂದಿದ್ದೆ. ಆದರೆ ರಾಜ, ಹೇಳು, ನವರಾತ್ರಿ ಪ್ರಾರಂಭವಾಗಿದೆ, ಇಲ್ಲಿ ಯಾರೂ ಭಜನೆ ಅಥವಾ ಆರತಿ ಮಾಡ್ತಿಲ್ಲವಾ? ರಾಜವೀರ ತಲೆ ತಗ್ಗಿಸಿ ಹೇಳಿದ, ಇಲ್ಲ ಯಾರ್, ನಮ್ಮಲ್ಲಿ ಇಂತಹ ಆಚರಣೆ ನಡೆಯುವುದಿಲ್ಲ. ಬಾ, ಊಟ ಮಾಡೋಣ. ರಮನ್ ಮತ್ತು ರಾಜವೀರ ಇಬ್ಬರೂ ದೆಹಲಿಯಲ್ಲಿರುವ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ರಾಜವೀರನ ಮೂಲ ಊರು ಹರಿಯಾಣದ ಜಾಂಖೇಡಾ ಗ್ರಾಮ. ಅವನು 11 ವರ್ಷಗಳಿಂದ ದೆಹಲಿಯಲ್ಲೇ ಇದ್ದ. ಈಗ ಅವನ ಮದುವೆಯ ಸಮಯ ಬಂದಿದೆ. ಆದ್ದರಿಂದ ಮನೆಯವರು ಅವನನ್ನು ಕರೆದುಕೊಂಡು ಬಂದಿದ್ದರು. ಮದುವೆ ನಿಶ್ಚಯವಾಗಿತ್ತು. ನಿಶ್ಚಿತಾರ್ಥ, ಎಂಗೇಜ್ಮೆಂಟ್ ದಸರೆಯ ನಂತರ ನಡೆಯಬೇಕಾಗಿತ್ತು. ರಾಜವೀರ ಏಕೈಕ ಮಗನಾಗಿದ್ದರಿಂದ ಅವನು ಕೆಲವು ದಿನಗಳ ರಜೆ ತೆಗೆದುಕೊಂಡು ಊರಿಗೆ ಬಂದ. ಅವನ ಸ್ನೇಹಿತ ರಮನ್ ಕೂಡ ಅವನ ಕೆಲಸಗಳಲ್ಲಿ ಸಹಾಯ ಮಾಡಲು ಬಂದಿದ್ದ. ಅವನಿಗೂ ನಗರ ಜೀವನದಿಂದ ಸ್ವಲ್ಪ ವಿರಾಮ ಬೇಕಿತ್ತು. ಆ ರಾತ್ರಿ ರಮನ್ ನಿದ್ರೆ ಮಾಡಲಾರದೆ ಯೋಚಿಸುತ್ತಿದ್ದ, ನವರಾತ್ರಿ ಎಲ್ಲೆಡೆ ಆಚರಿಸಲಾಗುತ್ತದೆ, ಆದರೆ ಈ ಗ್ರಾಮದಲ್ಲಿ ಮಾತ್ರ ಏಕೆ ಇಲ್ಲ? ಆದರೆ ರಾಜವೀರ ಹೇಳಿದಂತೆ ಊಟಕ್ಕೆ ಹೋದ. ಎಲ್ಲರೂ ಊಟ ಮಾಡುತ್ತಿದ್ದರು, ಆದರೆ ಎಲ್ಲರ ಮುಖಗಳಲ್ಲಿ ದುಃಖದ ಛಾಯೆ ಕಾಣಿಸುತ್ತಿತ್ತು. ಯಾರಿಗೋ ಒಂದು ಪಾಪದ ಭಾವನೆ, ಕಳವಳ. ರಮನ್ನ ಕಣ್ಣುಗಳು ಪೂಜಾ ಕೋಣೆಯ ಕಡೆಗೆ ಹೋದವು. ಅಲ್ಲಿ ದುರ್ಗಾದೇವಿಯ ವಿಗ್ರಹ ಇತ್ತು, ಆದರೆ ಅತಿ ಸಾಮಾನ್ಯವಾಗಿ ಇಡಲಾಗಿತ್ತು. ಅಲಂಕಾರ ಇಲ್ಲ, ದೀಪ ಇಲ್ಲ. ಅವನು ಕೇಳಿದ, ಆಂಟಿ, ನೀವು ನವರಾತ್ರಿ ಆಚರಿಸುವುದಿಲ್ಲವಾ? ರಾಜವೀರನ ತಾಯಿ ಸುಭದ್ರ ಬೆಚ್ಚಿಬಿದ್ದು ತಲೆ ಅಲ್ಲಾಡಿಸುತ್ತಾರೆ. ರಾಜವೀರ ಹೇಳಿದ, ಯಾರ್, ಶಾಂತವಾಗಿ ಊಟ ಮಾಡು, ನಮ್ಮಲ್ಲಿ ನವರಾತ್ರಿ ಆಚರಿಸುವುದಿಲ್ಲ. ಆದರೆ ರಮನ್ ಹೇಳಿದ, ಆದರೆ ನೀವು ದುರ್ಗಾದೇವಿಯನ್ನು ಪೂಜಿಸುತ್ತೀರಾ, ಅಲ್ಲಿ ಅವರ ವಿಗ್ರಹವಿದೆ, ಹಾಗಾದರೆ ಹಬ್ಬ ಆಚರಿಸಲೇಬೇಕಲ್ಲ?
ರಾಜವೀರ ಕೋಪದಿಂದ ನೋಡಿದ. ಆ ಸಮಯದಲ್ಲಿ ರಾಜವೀರನ ತಂದೆ ಕೌಶಿಕ್ ಗುರ್ಜರ್ ಹೇಳಿದರು, ಮಗ, ನಮ್ಮಲ್ಲಿ ನವರಾತ್ರಿ ಆಚರಿಸದಿರುವುದಕ್ಕೆ ಒಂದು ದೊಡ್ಡ ಕಾರಣವಿದೆ. ಒಂದು ಕಾಲದಲ್ಲಿ ನಮ್ಮ ಗ್ರಾಮದಲ್ಲೇ ನವರಾತ್ರಿ ಅತಿ ಹೆಚ್ಚು ಧೂಮಧಾಮದಿಂದ ನಡೆಯುತ್ತಿತ್ತು. ಜನರು ಇಡೀ ರಾತ್ರಿ ಜಾಗರಣೆ ಮಾಡುತ್ತಿದ್ದರೂ ಆರತಿ ಭಜನೆಗಳು ನಡೆಯುತ್ತಿತ್ತು. ಆದರೆ ಒಂದು ದೊಡ್ಡ ಘಟನೆ ಎಲ್ಲವನ್ನೂ ಬದಲಾಯಿಸಿತು. ಅದಾದ ಬಳಿಕ ನಾವು ನವರಾತ್ರಿ ಆಚರಿಸುವುದನ್ನು ಬಿಟ್ಟುಬಿಟ್ಟೆವು. ಇದನ್ನು ಕೇಳಿ ರಮನ್ ಬೆಚ್ಚಿಬಿದ್ದ. ಅವನಿಗೆ ಕುತೂಹಲ, ಏನಾಯಿತು ಅಂಕಲ್? ಕೌಶಿಕ್ ತಮ್ಮ ಮಗನ ಕಡೆ ನೋಡಿದರು. ರಾಜವೀರ ತಕ್ಷಣ ಹೇಳಿದ, ಯಾರ್, ಊಟ ಮಾಡು. ಊಟದ ವೇಳೆಯಲ್ಲಿ ಮಾತನಾಡುವುದು ಸರಿಯಲ್ಲ. ಎಲ್ಲರೂ ವಿಷಯವನ್ನು ತಪ್ಪಿಸಿದರು. ರಮನ್ ಮೌನವಾಗಿದ್ದ. ರಾಜವೀರ ಮತ್ತು ರಮನ್ ಒಂದೇ ಕೊಠಡಿಯಲ್ಲಿ ಮಲಗಿದ್ದರು. ರಾಜವೀರ ತಕ್ಷಣ ನಿದ್ರೆಗೆ ಜಾರಿದ. ಆದರೆ ರಮನ್ಗೆ ನಿದ್ರೆ ಬರಲಿಲ್ಲ. ಅವನಿಗೆ ಆ ವಿಷಯವೇ ಮನಸ್ಸಿನಲ್ಲಿ ತಿರುಗುತ್ತಿತ್ತು. ಏನದು ಭಯಾನಕ ಘಟನೆ? ಅಷ್ಟರಲ್ಲಿ ಅವನಿಗೆ ಸಂಗೀತದ ಶಬ್ದ ಕೇಳಿಸಿತು. ಮೊದಲು ಮೃದುವಾಗಿತ್ತು, ನಂತರ ಸ್ಪಷ್ಟವಾಗುತ್ತಾ ಹೋಯಿತು. ಅದು ಭಜನೆಯ ಧ್ವನಿಯಂತಿತ್ತು. ಅವನು ಯೋಚಿಸಿದ, ಇಲ್ಲಿ ಯಾರಾದರೂ ಭಜನೆ ಮಾಡುತ್ತಿದ್ದಾರಾ? ನವರಾತ್ರಿ ಆಚರಿಸುವುದಿಲ್ಲವಲ್ಲ. ಅವನು ಮೆಟ್ಟಿಲುಗಳ ಮೇಲೆ ಹೋದ. ಅಲ್ಲಿ ಮತ್ತೆ ಆ ಹವೇಲಿ ಕಾಣಿಸಿತು. ಕಪ್ಪು ಮೋಡಗಳು ಅದನ್ನು ಆವರಿಸಿದ್ದವು. ನೋಡುವುದರಿಂದಲೇ ಭಯ ಹುಟ್ಟುತ್ತಿತ್ತು. ಆ ಭಜನೆಯ ಶಬ್ದವು ಅದೇ ಹವೇಲಿಯಿಂದ ಬರುತ್ತಿತ್ತು. ಅವನು ಅದರ ಗೋಡೆಗಳ ಮೇಲೆ ನೆರಳುಗಳು ನೃತ್ಯ ಮಾಡುವಂತೆ ಕಂಡವು. ರಮನ್ ಹೇಳಿಕೊಂಡ, ಇದು ಸಾಧ್ಯವಿಲ್ಲ. ರಾಜವೀರ ಸುಳ್ಳು ಹೇಳಿದ್ದಾನೆ. ಆದರೆ ಅಲ್ಲಿ ಯಾರಾದರೂ ದೇವಿ ಪೂಜೆಯಲ್ಲಿ ತೊಡಗಿದ್ದಾರೆ ಅನಿಸುತ್ತಿದೆ. ನಾನು ಹೋಗಿ ನೋಡಬೇಕು. ಕೌತುಕದಿಂದ ಅವನು ಮನೆಯಿಂದ ನಿಶ್ಶಬ್ದವಾಗಿ ಹೊರಬಂದು ಆ ಹವೇಲಿಯ ಬಾಗಿಲಿನ ಬಳಿ ತಲುಪಿದ. ಅಲ್ಲಿ ಒಂದು ಹಳೆಯ ಕಬ್ಬಿಣದ ಕಚ್ಚು ಹಾಕಿದ ಬೀಗ ಇತ್ತು. ವರ್ಷಗಳಿಂದ ತೆರೆಯದಂತೆ ಕಂಡಿತು. ಅವನಿಗೆ ಬೇರೆ ದಾರಿ ಕಾಣಿಸಲಿಲ್ಲ. ಅಷ್ಟರಲ್ಲಿ ಅವನ ಕಿವಿಗೆ ಒಂದು ಹೆಂಗಸಿನ ಭಜನೆಯ ಮಧುರ ಧ್ವನಿ ಕೇಳಿಸಿತು. ಅವಳು ದುರ್ಗಾದೇವಿಯ ಭಜನೆಯನ್ನು ಹಾಡುತ್ತಿದ್ದಳು. ರಮನ್ನ ಹೃದಯ ವೇಗವಾಗಿ ಬಡಿತ ಆರಂಭಿಸಿತು. ಅವನು ಹೇಗಾದರೂ ಒಳಗೆ ಹೋಗಬೇಕು ಅನ್ನಿಸುತ್ತಿತ್ತು. ಅವನು ಬಾಗಿಲಿನ ಚಿಕ್ಕ ರಂಧ್ರದಿಂದ ಒಳಗೆ ನೋಡಲು ಯತ್ನಿಸಿದ. ಅಲ್ಲಿ ಒಬ್ಬ ಹೆಂಗಸು, ತೀಕ್ಷ್ಣ ಮುಖ, ಉದ್ದವಾದ ಕೂದಲು, ಘಾಗ್ರಾ ಚೋಳಿ ತೊಟ್ಟು ದುರ್ಗಾದೇವಿಯ ಪ್ರೀತಿಯಲ್ಲಿ ನೃತ್ಯ ಮಾಡುತ್ತಿದ್ದಳು. ಆ ಮನೆ ವರ್ಷಗಳಿಂದ ಮುಚ್ಚಿದ್ದಂತಿರಲಿಲ್ಲ. ಒಳಗೆ ಸ್ವಚ್ಛತೆ, ಬೆಳಕು ಎಲ್ಲವೂ ಇತ್ತು. ರಮನ್ ಆಕೆಯನ್ನು ನಿಶ್ಚಲವಾಗಿ ನೋಡುತ್ತಿದ್ದ. ಆದರೆ ಆಕೆ ನಿಧಾನವಾಗಿ ಬಾಗಿಲಿನತ್ತ ಬರುವಾಗ ಅವಳ ಮುಖ ಭಯಾನಕವಾಗಿ ಬದಲಾಗತೊಡಗಿತು. ರಮನ್ ನಡುಗಿ ಹೋದ. ಅವನ ಕಾಲುಗಳು ಸ್ತಬ್ಧವಾದವು. ಆಕೆ ಬಾಗಿಲಿನ ರಂಧ್ರದತ್ತ ಬಂದು ಅವನ ಕಣ್ಣಿಗೆ ನೋಡತೊಡಗಿದಳು. ಅವಳು ಈಗ ಬಾಗಿಲಿನ ಭಾಗದ ಬಳಿ ನಿಂತಿದ್ದಳು. ಅಷ್ಟರಲ್ಲಿ ಯಾರೋ ರಮನ್ನ ಭುಜದ ಮೇಲೆ ಕೈ ಇಟ್ಟರು. ಅವನು ಬೆಚ್ಚಿಬಿದ್ದು ಕಿರುಚಿದ. ಮುಂದೆ ನೋಡಿದಾಗ ರಾಜವೀರ ಮತ್ತು ಅವನ ತಂದೆ ಕೌಶಿಕ್ ನಿಂತಿದ್ದರು. ಕೌಶಿಕ್ ಮುಖ ಕೋಪದಿಂದ ಉರಿಯುತ್ತಿತ್ತು. ರಾಜವೀರ ಕೂಡ ಗಂಭೀರವಾಗಿದ್ದ. ರಮನ್ ತಡಬಡಾಯಿಸುತ್ತಾ ಹೇಳಿದ, ಅದು ರಾಜ, ನಾನು ಇಲ್ಲಿ ಕೇವಲ. ಕೌಶಿಕ್ ಗರ್ಜಿಸಿದರು, ನೀನು ಇಲ್ಲಿ ಏನು ಮಾಡಲು ಬಂದಿದ್ದೆ? ಏಕೆ ಬಂದಿದ್ದೆ? ರಾಜವೀರ್, ಇಲ್ಲಿ ಯಾರೂ ಓಡಾಡುವುದಿಲ್ಲ ಎಂದು ನಾನು ನಿನಗೆ ಹೇಳಿರಲಿಲ್ಲವೇ ಎಂದು ಕೌಶಿಕ್ ಕೋಪದಿಂದ ಕೇಳಿದರು. ಹೌದು ಅಂಕಲ್ ಹೇಳಿದ್ದ, ರಮಣ ಉತ್ತರಿಸಿದ. ಆದರೆ ನಾನು ಒಳಗೆ ಯಾರೋ ನೃತ್ಯ ಮಾಡುತ್ತಿರುವುದನ್ನು ನೋಡಿದ್ದೆ. ಒಬ್ಬ ಹುಡುಗಿ ಒಳಗಿದ್ದಾಳೆ. ಇಲ್ಲಿ ಯಾರೂ ಇರುವುದಿಲ್ಲ ಎಂದು ನೀವು ಹೇಳಿದ್ದರೂ ಒಳಗೆ ನಿಜವಾಗಿಯೂ ಯಾರೋ ಇದ್ದಾರೆ. ನೋಡಿ, ನಾನು ಇಲ್ಲಿಂದಲೇ ನೋಡಿದ್ದೆ. ರಮಣ ಮತ್ತೊಮ್ಮೆ ಆ ರಂಧ್ರದಿಂದ ಒಳಗೆ ನೋಡಿದ. ಆದರೆ ಈ ಬಾರಿ ಒಳಗಿನ ದೃಶ್ಯ ಸಂಪೂರ್ಣವಾಗಿ ಬದಲಾಗಿತ್ತು. ಎಲ್ಲವೂ ಅವಶೇಷಗಳಂತೆ ಕಂಡುಬಂತು. ಧೂಳು, ಮಣ್ಣು, ಜೇಡರ ಬಲೆ ಎಲ್ಲೆಡೆ. ರಮಣನ ಕಣ್ಣುಗಳಿಗೆ ನಂಬಿಕೆ ಬರಲಿಲ್ಲ. ಅವನು ಆಶ್ಚರ್ಯದಿಂದ ಹೇಳಿದ, ರಾಜ್, ನಾನೇನು ಸುಳ್ಳು ಹೇಳುತ್ತಿಲ್ಲ. ನಿಜವಾಗಿಯೂ ನಾನು ಒಬ್ಬ ಹುಡುಗಿಯನ್ನು ನೋಡಿದ್ದೆ. ಒಳಗಿನ ದೃಶ್ಯ ತುಂಬಾ ಸುಂದರವಾಗಿತ್ತು. ನಾನು ಸುಳ್ಳು ಹೇಳುತ್ತಿಲ್ಲ. ರಾಜವೀರ್ ಮೌನವಾಗಿ ನಿಂತಿದ್ದ. ರಾಜವೀರ್ ತಂದೆ ಕೌಶಿಕ್ ಶಾಂತವಾಗಿ ಹೇಳಿದರು, ನೀನು ನಿಜ ಹೇಳುತ್ತಿದ್ದೀಯಾ ಎಂದು ನನಗೆ ಗೊತ್ತಿದೆ. ಆದರೆ ಈಗಲೇ ಇಲ್ಲಿಂದ ಹೊರಡೋಣ. ರಾಜವೀರ್ ಮತ್ತು ಕೌಶಿಕ್ ರಮಣನನ್ನು ಮನೆಗೆ ಕರೆದುಕೊಂಡು ಹೋದರು. ಮನೆಗೆ ಹೋದಾಗ ಎಲ್ಲರೂ ಎಚ್ಚರವಾಗಿದ್ದರು. ಅವರ ಕಣ್ಣುಗಳಲ್ಲಿ ಚಿಂತೆ ಸ್ಪಷ್ಟವಾಗಿತ್ತು. ಸುಭದ್ರಾ ಕಳವಳಗೊಂಡು ಹೇಳಿದರು, ಭಗವಂತನಿಗೆ ಧನ್ಯವಾದಗಳು, ಈ ಹುಡುಗ ಸುಕ್ಷೇಮವಾಗಿದ್ದಾನೆ. ಮಗ, ನೀನು ಎಲ್ಲಿಗೆ ಹೋಗಿದ್ದೆ? ರಾಜವೀರ್ ನಿನಗೆ ಆ ಹವೇಲಿಯ ಬಗ್ಗೆ ಹೇಳಿರಲಿಲ್ಲವೇ? ರಾಜವೀರ್ ಹೇಳಿದ, ಅಮ್ಮ, ನಾನು ಇವನಿಗೆ ಅಲ್ಲಿಗೆ ಹೋಗಬೇಡ ಎಂದು ಹೇಳಿದ್ದೆ. ಹವೇಲಿ ಮೇಲ್ಛಾವಣಿಯಿಂದಲೇ ಕಾಣಿಸುತ್ತದೆ. ಇವನು ನನ್ನನ್ನು ಆ ಹವೇಲಿ ಯಾರದ್ದು ಎಂದು ಕೇಳಿದಾಗ ಅದು ಈ ಊರಿನ ದೊಡ್ಡ ಜಮೀನ್ದಾರನದ್ದು. ಈಗ ಅಲ್ಲಿಗೆ ಯಾರೂ ಹೋಗುವುದಿಲ್ಲ ಎಂದು ಎಲ್ಲವನ್ನೂ ಹೇಳಿದ್ದೆ. ಆದರೆ ಇವನು ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ನನ್ನ ತಪ್ಪಿಲ್ಲ. ರಮಣ ಕ್ಷಮೆಯಾಚಿಸಿ ಹೇಳಿದ, ಅಂಕಲ್, ಆಂಟಿ, ನನಗೆ ಕ್ಷಮೆ ಮಾಡಿ. ನಾನು ನಿಮ್ಮ ಮಾತು ಕೇಳಲಿಲ್ಲ. ಆದರೆ ನೀವು ಹೇಳುತ್ತೀರಾ, ಅಲ್ಲಿಗೆ ಹೋಗುವುದಕ್ಕೆ ಏಕೆ ನಿಷೇಧವಿದೆ?
ಮತ್ತು ನಾನು ನೋಡಿದ್ದೆಲ್ಲ ಸುಳ್ಳು ಅಲ್ಲ. ಕೌಶಿಕ್ ದೀರ್ಘವಾಗಿ ಉಸಿರೆಳೆದರು ಮತ್ತು ಹೇಳಿದರು, ಮಗ, ಇದು ನಿನ್ನ ತಪ್ಪಲ್ಲ. ನಿನ್ನಂಥ ಯುವಕರು ಹೊಸದಾಗಿ ಏನನ್ನಾದರೂ ನೋಡಲು ಆಸಕ್ತರಾಗಿರುತ್ತಾರೆ. ಮುಂದೆ ಇಂತಹ ತಪ್ಪು ಮಾಡಬೇಡ. ನಾನು ನಿನಗೆ ಆ ಹವೇಲಿಯ ರಹಸ್ಯ ಹೇಳುತ್ತೇನೆ. ಆ ಹವೇಲಿ ಒಂದು ಕಾಲದಲ್ಲಿ ಈ ಊರಿನ ಶ್ರೀಮಂತ ಜಮೀನ್ದಾರ ಆಲೋಕ್ನಾಥ ಅವರದ್ದು. ಊರಿನ ಅತಿ ದೊಡ್ಡ ಹವೇಲಿ ಅವರದ್ದೇ ಆಗಿತ್ತು. ಆದರೆ ಅವರ ಮನೆ ಅಷ್ಟು ದೊಡ್ಡದಾಗಿದ್ದರೂ ಕುಟುಂಬ ತುಂಬಾ ಚಿಕ್ಕದಾಗಿತ್ತು. ಅವರಿಗೊಬ್ಬಳೇ ಮಗಳು ಇದ್ದಳು. ಸಂಸ್ಕೃತಿ ತುಂಬಾ ಸಂಸ್ಕಾರವಂತ, ಭಕ್ತಿಯುತ ಹುಡುಗಿ. ಆಲೋಕ್ನಾಥ ಅವರ ಪತ್ನಿ ಮಗಳು ಸಂಸ್ಕೃತಿಗೆ 12 ವರ್ಷವಿದ್ದಾಗಲೇ ಸತ್ತಿದ್ದರು. ಆದರೆ ಅವಳು ತಾಯಿಯಿಂದಲೇ ಒಳ್ಳೆಯ ಸಂಸ್ಕಾರ, ದೇವರ ಭಕ್ತಿ, ಕರುಣೆ ಇವೆಲ್ಲ ಕಲಿತಿದ್ದಳು. ಒಮ್ಮೆ ಸಂಸ್ಕೃತಿ ಊರಿನ ಹಳೆಯ ದೇವಾಲಯದಿಂದ ಹೊರಬರುತ್ತಿದ್ದಾಗ ದೇವಾಲಯದ ಹೊರಗೆ ಅವಳು ಒಬ್ಬ ಯುವಕನನ್ನು ಕಂಡಳು. ಅವನ ಹೆಸರು ವೈದ್ಯನಾಥ. ಅವನು ಬಲಿಷ್ಠ, ಸುಂದರ, ಆದರೆ ತಪಸ್ವಿಯ ವೇಷದಲ್ಲಿದ್ದ. ಯುವಕನಾಗಿ ತಪಸ್ವಿಯ ವೇಷದಲ್ಲಿ ಇರುವುದನ್ನು ನೋಡಿ ಸಂಸ್ಕೃತಿಗೆ ಆಶ್ಚರ್ಯವಾಯಿತು. ಏಕೆಂದರೆ ಅವರ ಊರಿನ ಹುಡುಗರು ಅಷ್ಟು ಭಕ್ತಿಯುಳ್ಳವರಾಗಿರಲಿಲ್ಲ. ಅವನು ದೇವಾಲಯದ ಮೆಟ್ಟಿಲ ಮೇಲೆ ಕುಳಿತು ಅಸಹಾಯಕನಂತೆ ನೋಡುತ್ತಿದ್ದ. ಸಂಸ್ಕೃತಿ ಹತ್ತಿರ ಹೋಗಿ ಕೇಳಿದಳು, ನೀನು ಯಾರು? ಹೊಸ ವ್ಯಕ್ತಿ ತೋರುತ್ತೀಯಾ? ವೈದ್ಯನಾಥ ಕೂಡಲೇ ಎದ್ದು ನಿಂತ. ಸುತ್ತಮುತ್ತಲಿನವರು ಕೂಡ ನೋಡಿದರು, ಏಕೆಂದರೆ ಅವನು ಹೊಸ ಮುಖ. ಸಂಸ್ಕೃತಿ ಕೇಳಿದಳು, ನೀನು ಭಿಕ್ಷೆ ಕೇಳಲು ಬಂದಿದ್ದೀಯಾ? ನಿನ್ನಂಥ ಶಕ್ತಿಯುತ ಯುವಕನಿಗೆ ಭಿಕ್ಷೆ ಬೇಡುವುದು ಸರಿಯೇ? ವೈದ್ಯನಾಥ ನಗುತ್ತಾ ಉತ್ತರಿಸಿದ, ಇಲ್ಲ, ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ. ನಾನು ಭಿಕ್ಷುಕನಲ್ಲ. ನಾನು ಒಬ್ಬ ತಪಸ್ವಿ, ಸಾಧನೆ ಮಾಡುತ್ತಿದ್ದೇನೆ. ನಾನು ಈ ಊರಿಗೆ ಒಂದು ವಿಶೇಷ ಸಾಧನೆಗಾಗಿ ಬಂದಿದ್ದೇನೆ. ಈಗಾಗಲೇ 6 ಊರುಗಳಲ್ಲಿ ಸಾಧನೆ ಮಾಡಿದ್ದೇನೆ. ಇದು ನನ್ನ ಕೊನೆಯ ಸ್ಥಳ. ಈ ಸಾಧನೆ ಪೂರ್ಣಗೊಂಡರೆ ನನಗೆ ಜ್ಞಾನ ದೊರೆಯುತ್ತದೆ. ನಂತರ ನಾನು ದೇವಲೋಕದಲ್ಲಿ ಲೀನವಾಗುತ್ತೇನೆ. ಇದನ್ನು ಕೇಳಿ ಸಂಸ್ಕೃತಿಗೆ ಆಶ್ಚರ್ಯವಾಯಿತು. ದೇವಲೋಕಕ್ಕೆ ಹೋಗಲು ಇಷ್ಟು ಕಠಿಣ ತಪಸ್ಸು. ಅವಳು ವೈದ್ಯನಾಥನ ಭಕ್ತಿಗೆ ಮೆಚ್ಚಿಕೊಂಡಳು. ಅವಳು ಹೇಳಿದಳು, ನೀನು ಚಿಂತಿಸಬೇಡ. ನಾನು ನನ್ನ ಅಪ್ಪನಿಗೆ ಹೇಳುತ್ತೇನೆ. ನಮ್ಮ ಹವೇಲಿ ದೊಡ್ಡದಿದೆ. ನೀನು ಅಲ್ಲಿ ಇರು, ಸಾಧನೆ ಮಾಡು. ವೈದ್ಯನಾಥ ಕೈಜೋಡಿಸಿ ನಗುತ್ತಾ ನಿಂತನು. ಸಂಸ್ಕೃತಿ ಅವನನ್ನು ಮನೆಗೆ ಕರೆದುಕೊಂಡು ಹೋದಳು. ಹೊರಗೆ ನಿಲ್ಲಿಸಿ ಮತ್ತು ಅಪ್ಪನಿಗೆ ಹೇಳಲು ಒಳಗೆ ಹೋದಳು. ಆಲೋಕ್ನಾಥ ಕೋಪದಿಂದ ಹೇಳಿದರು, ಮಗಳೇ, ನಾವು ಅಪರಿಚಿತರನ್ನು ಮನೆಗೆ ಆಶ್ರಯ ನೀಡುವುದು ಸರಿಯಲ್ಲ. ಅವನು ತಪಸ್ವಿಯಾದರೂ ಒಬ್ಬ ಪುರುಷ. ನೀನು ಯುವತಿ. ಸಮಾಜ ಏನು ಹೇಳುತ್ತದೆ? ನನ್ನ ಗೌರವವೂ ಇದೆ. ಆದರೆ ಸಂಸ್ಕೃತಿ ಒತ್ತಾಯಿಸಿದಳು, ಅಪ್ಪ, ಅವನು ಬ್ರಹ್ಮಚಾರಿ. ಅವನು ತಪ್ಪೇನೂ ಮಾಡುವುದಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನಿಜವಾದ ಭಕ್ತಿ ಎಂದರೆ ಇತರರಿಗೆ ಸಹಾಯ ಮಾಡುವುದು. ಅವನು ದೇವರ ಭಕ್ತ. ಅವನಿಗೆ ಸಹಾಯ ಮಾಡಿದರೆ ದೇವರು ನಮ್ಮ ಮೇಲೆ ಪ್ರಸನ್ನರಾಗುತ್ತಾರೆ. ಆಲೋಕ್ನಾಥ ಮಗಳ ಮಾತಿಗೆ ಒಪ್ಪಿಕೊಂಡು ಕೊನೆಗೆ ಅನುಮತಿಸಿದರು. ಆದರೆ ವೈದ್ಯನಾಥ ಹೇಳಿದ, ಇಲ್ಲ, ನಾನು ಹವೇಲಿಯಲ್ಲಿ ಇರುವುದಿಲ್ಲ. ಆ ಮಾವಿನ ಮರದ ಕೆಳಗೆ ಇರುತ್ತೇನೆ. ನನಗೆ ಆಕಾಶದಡಿಯಲ್ಲಿಯೇ ತಪಸ್ಸು ಮಾಡಬೇಕು. 2 ಬಾರಿಗೆ ಊಟ ಸಿಕ್ಕರೆ ಸಾಕು. ಅವನ ವಿನಯ ಸಂಸ್ಕೃತಿಯ ಮನ ಗೆದ್ದಿತು. ಅವಳು ಅವನಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದಳು. ಅವನು ಮರದ ಕೆಳಗೆ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ಕುಳಿತು ತಪಸ್ಸು ಮಾಡುತ್ತಿದ್ದ. ಕೆಲ ದಿನಗಳ ನಂತರ ನವರಾತ್ರಿ ಶುರುವಾಯಿತು. ನವರಾತ್ರಿಯಲ್ಲಿ ಸಂಸ್ಕೃತಿ ಊರಿನ ಮಹಿಳೆಯರನ್ನು, ಮಕ್ಕಳನ್ನು ಮನೆಗೆ ಕರೆದು ಭಜನೆ, ಕೀರ್ತನೆ ಮಾಡುತ್ತಿದ್ದಳು. ನವಮಿಯ ದಿನದಂದು ಎಲ್ಲರೂ ದೇವಿಯ ಆರಾಧನೆ ಮಾಡಿದರು. ರಾತ್ರಿ ಭಜನೆ, ಕೀರ್ತನೆ ಆಯಿತು. ಎಲ್ಲರೂ ಹಿಂತಿರುಗಿದರು. ಆದರೆ ಅದೇ ರಾತ್ರಿ ಸಂಸ್ಕೃತಿ ಮತ್ತು ವೈದ್ಯನಾಥ ಮರದ ಕೆಳಗೆ ನಿಂತು ಮಾತನಾಡುತ್ತಿದ್ದರು. ಆಲೋಕ್ನಾಥ ತನ್ನ ಮಗಳನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಅವನಿಗೆ ವಿಪರೀತ ಕೋಪ ಬರುತ್ತದೆ. ಕೋಪದಿಂದಲೇ ತನ್ನ ಕೊಠಡಿಯಿಂದ ಹೊರಬರುತ್ತಾನೆ. ಆದರೆ ಬಾಗಿಲಿನ ಹತ್ತಿರ ತನ್ನ 2 ನೌಕರರನ್ನು ನೋಡುತ್ತಾನೆ. ಅವರನ್ನು ಕಂಡ ತಕ್ಷಣ ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳುತ್ತಾನೆ. ಅವನಿಗೆ ಗೊತ್ತಿತ್ತು, ಈ ಸಮಯದಲ್ಲಿ ಅವನು ಕೋಪಗೊಂಡರೆ ಈ ವಿಚಾರ ಊರೆಲ್ಲ ಹರಡಿ ಹೋಗುತ್ತದೆ ಮತ್ತು ಅವನ ಗೌರವಕ್ಕೆ ಧಕ್ಕೆಯಾಗಬಹುದು. ಎಲ್ಲೆಲ್ಲೂ ಸಂಸ್ಕೃತಿಯ ಸಂಸ್ಕಾರಗಳ ಬಗ್ಗೆ ಪ್ರಶಂಸೆ ನಡೆಯುತ್ತಿದ್ದಾಗ ಈಗ ಅವಳು ವೈದ್ಯನಾಥನ ಅಪ್ಪುಗೆಯಲ್ಲಿ ಅಂಗಳದಲ್ಲಿ ಕಾಣಿಸಿಕೊಂಡಿದ್ದಾಳೆ ಎಂಬ ಸುದ್ದಿ ಹಬ್ಬಿದರೆ ಅವನ ಗೌರವ ಹಾಳಾಗುತ್ತದೆ. ತನ್ನನ್ನು ತಾನು ಶಾಂತಗೊಳಿಸಿಕೊಂಡು ಆಲೋಕ್ನಾಥ ಕೆಳಗೆ ಇಳಿಯುತ್ತಾನೆ. ಆಗಾಗಲೇ ಸಂಸ್ಕೃತಿ ಹವೇಲಿಯೊಳಗೆ ಬಂದು ಪೂಜಾ ಕೋಣೆಯಲ್ಲಿ ಕುಳಿತಿದ್ದಳು. ಅವಳ ಸೇವಕಿ ಝಿಲ್ಮಿಲ್ ಕೂಡ ಅಲ್ಲಿ ಬರುತ್ತಾಳೆ. ಸಂಸ್ಕೃತಿಯು ಅಖಂಡ ದೀಪವನ್ನು ಬೆಳಗಿಸುತ್ತಿದ್ದಾಗ ಝಿಲ್ಮಿಲ್ ಕೇಳುತ್ತಾಳೆ, ಚಿಕ್ಕ ಮಾಲಕಿ, ಈಗ ನೀವು ತುಂಬಾ ಖುಷಿಯಾಗಿದ್ದೀರಲ್ವಾ? ನೀವು ವೈದ್ಯನಾಥನಿಗೆ ನಿಮ್ಮ ಮನದ ಮಾತು ಹೇಳಿಬಿಟ್ಟಿದ್ದೀರಿ ಮತ್ತು ದುರ್ಗಾದೇವಿಯ ದರ್ಶನಕ್ಕೆ ದಾರಿಯೂ ಸಿಕ್ಕಿದೆ. ಸಂಸ್ಕೃತಿ ನಗುತ್ತಾ ಹೇಳುತ್ತಾಳೆ, ಹೌದು, ನಾನು ನಿಜವಾಗಿಯೂ ತುಂಬಾ ಖುಷಿಯಾಗಿದ್ದೇನೆ. ನನ್ನ ಜೀವನದ ಎಲ್ಲ ಭಕ್ತಿಯ ಫಲ ಇಂದು ನನಗೆ ಸಿಕ್ಕಂತಾಗಿದೆ.
ನಿಜವಾಗಿ ವೈದ್ಯನಾಥನಂಥ ಹುಡುಗನನ್ನು ನಾನು ನನ್ನ ಜೀವನದಲ್ಲಿ ಎಂದಿಗೂ ನೋಡಿರಲಿಲ್ಲ ಮತ್ತು ಅವನಂಥವನನ್ನು ನಾನು ಕನಸಲ್ಲೂ ನಿರೀಕ್ಷಿಸಿರಲಿಲ್ಲ. ಝಿಲ್ಮಿಲ್ ಮತ್ತು ಸಂಸ್ಕೃತಿ ಮಾತನಾಡುತ್ತಿದ್ದರು. ಆದರೆ ಆ ಮಾತುಗಳನ್ನು ವೈದ್ಯನಾಥನ ಆತ್ಮ ಕೇಳಿಬಿಡುತ್ತದೆ. ಅವನಿಗೆ ಕೋಪವನ್ನು ತಡೆಯಲಾಗದಷ್ಟು ಆವೇಶ ಬರುತ್ತದೆ. ಆಲೋಕ್ನಾಥ ಕೋಪದಿಂದ ಅಲ್ಲಿಗೆ ಬರುತ್ತಾನೆ ಮತ್ತು ಮೊದಲು ದೀಪವನ್ನು ಹಿಡಿದು ಎಸೆದುಬಿಡುತ್ತಾನೆ. ಅಖಂಡ ಜ್ಯೋತಿ ಆ ಕ್ಷಣದಲ್ಲೇ ಆರಿಬಿಡುತ್ತದೆ. ಇದನ್ನು ನೋಡಿ ಸಂಸ್ಕೃತಿ ಬೆಚ್ಚಿಬಿದ್ದಳು. ಅವಳು ಹೆದರುತ್ತಾಳೆ, ಅಪ್ಪನಿಗೆ ನಮ್ಮ ವಿಷಯ ಗೊತ್ತಾಯಿತೇ ಎಂದು. ಸಂಸ್ಕೃತಿಗೆ ಗೊತ್ತಿತ್ತು, ಅವಳ ತಂದೆಗೆ ಅವಳು ಮತ್ತು ವೈದ್ಯನಾಥನ ವಿಷಯ ಗೊತ್ತಾದರೆ ಅವರು ತೀವ್ರ ಕೋಪಗೊಳ್ಳುತ್ತಾರೆ. ಆದರೆ ಅವರಿಗೆ ಇಷ್ಟು ಬೇಗ ವಿಷಯ ತಿಳಿದು ಹೋಗುತ್ತದೆ ಎಂದು ಅವಳು ಊಹಿಸಿರಲಿಲ್ಲ. ಅವಳು ಏನಾದರೂ ಹೇಳುವ ಮುನ್ನವೇ ಆಲೋಕ್ನಾಥ ಕೋಪದಿಂದ ಹವೇಲಿಯಿಂದ ಹೊರಬರುತ್ತಾನೆ. ಸಂಸ್ಕೃತಿ ಕೂಡ ಅವನ ಹಿಂದೆ ಓಡಿಹೋಗಿ ಅವರನ್ನು ತಡೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಇನ್ನೊಂದೆಡೆ ವೈದ್ಯನಾಥ ನೆಲದಲ್ಲಿ ಕೊರೆದಿದ್ದ ಗುಂಡಿಯಲ್ಲಿ ತಪಸ್ಸಿನಲ್ಲಿ ಲೀನನಾಗಿದ್ದ. ಅವನ ಆತ್ಮ ಈಗಾಗಲೇ ದೇಹವನ್ನು ತೊರೆದು ತಾನೇ ಬಯಸಿದ ದೇವಲೋಕದತ್ತ ತೆರಳುತ್ತಿತ್ತು. ಆಲೋಕ್ನಾಥ ವೈದ್ಯನಾಥ ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ತಲುಪುತ್ತಾನೆ. ಕೋಪದಿಂದ ಕೂಗುತ್ತಾನೆ, ಓ ವೇಷಧಾರಿ, ಹೊರಗೆ ಬಾ. ನನ್ನೊಂದಿಗೆ ಮೋಸ ಮಾಡಿದೆಯಾ ನೀನು? ನನ್ನ ಮನೆಯೊಳಗೆ ಇದ್ದು ನನ್ನ ಮಗಳ ಜೊತೆ ಪ್ರೇಮ ಮಾಡುತ್ತೀಯಾ? ಹೊರಗೆ ಬಾ, ನಾಚಿಕೆಯಿಲ್ಲದವನೇ. ಆದರೆ ವೈದ್ಯನಾಥನ ಆತ್ಮ ಈಗ ದೇಹದಲ್ಲಿರಲಿಲ್ಲ. ಅವನು ಹೇಗೆ ಪ್ರತಿಕ್ರಿಯಿಸುತ್ತಾನೆ? ಆ ಸಮಯದಲ್ಲಿ ವೈದ್ಯನಾಥನ ಆತ್ಮಕಾಲಚಕ್ರದಲ್ಲಿ ಸಿಕ್ಕಿಹಾಕಿಕೊಂಡಿತ್ತು. ಅವನು ದೇವಲೋಕಕ್ಕೆ ಹೋಗಬೇಕಾಗಿತ್ತು. ಆದರೆ ಆಲೋಕ್ನಾಥನ ಕೂಗಿನಿಂದ ಅವನ ಆತ್ಮ ಕದಲಿಬಿಡುತ್ತದೆ ಮತ್ತು ಕಾಲದ ಚಕ್ರದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. ಅವನು ಮತ್ತೆ ತನ್ನ ದೇಹಕ್ಕೂ ಹೋಗಲಾರ, ದೇವಲೋಕಕ್ಕೂ ಹೋಗಲಾರ. ಆಲೋಕ್ನಾಥ ಮತ್ತೆ ಮತ್ತೆ ಕೂಗಿ ನಿಂದಿಸುತ್ತಿದ್ದ. ಆದರೆ ದೇಹ ಈಗ ಬೂದಿಯಂತಾಗಿತ್ತು. ವೈದ್ಯನಾಥನ ಆತ್ಮ ಎಲ್ಲವನ್ನೂ ನೋಡುತ್ತಿದ್ದರೂ ತಪಸ್ಸು ಭಂಗವಾಗಿದ್ದ ಕಾರಣ ಅವನಿಂದ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಸಂಸ್ಕೃತಿ ತನ್ನ ತಂದೆಯನ್ನು ತಡೆಯಲು ಓಡಿಬಂದು ಅಪ್ಪಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಆದರೆ ಆಲೋಕ್ನಾಥ ಅವಳನ್ನು ತಳ್ಳಿ ಕೆಳಗೆ ಬೀಳಿಸುತ್ತಾನೆ. ಆಲೋಕ್ನಾಥನ ಕೋಪ ಇನ್ನೂ ಕಡಿಮೆಯಾಗದೆ ತನ್ನ ಸೊಂಟದಲ್ಲಿದ್ದ ಚಾಕುವನ್ನು ಎಳೆದು ವೈದ್ಯನಾಥನ ಎದೆಯ ಮೇಲೆ ಹಲವಾರು ಬಾರಿ ಇರಿದುಬಿಡುತ್ತಾನೆ. ವೈದ್ಯನಾಥ ತನ್ನ ಆತ್ಮವನ್ನು ದೇಹಕ್ಕೆ ತರುವ ಪ್ರಯತ್ನ ಮಾಡುತ್ತಿದ್ದರೂ ಎದೆಯ ಮೇಲೆ ಇರಿತ ಬಿದ್ದ ಕ್ಷಣದಲ್ಲೇ ದೇಹ ಸಂಪೂರ್ಣವಾಗಿ ನಿರ್ಜೀವವಾಗುತ್ತದೆ. ವೈದ್ಯನಾಥ ತನ್ನ ದೇಹಕ್ಕೆ ಹಿಂದಿರುಗಲು ಸಾಧ್ಯವಾಗುವುದಿಲ್ಲ. ಸಂಸ್ಕೃತಿ ಜೋರಾಗಿ ಅಳುತ್ತಾ ಕೂಗುತ್ತಾ ತೀವ್ರ ವೇದನೆಯಲ್ಲಿ ಮುಳುಗುತ್ತಾಳೆ. ಅವಳ ಅಳುವಿನ ಶಬ್ದ ಊರೆಲ್ಲ ಕೇಳಿಸುತ್ತದೆ. ಸ್ವಲ್ಪ ಸಮಯದಲ್ಲಿ ಊರಿನ ಜನರು ಹವೇಲಿಯೊಳಗೆ ಓಡಿಬರುತ್ತಾರೆ. ಆದರೆ ಅಲ್ಲಿ ಕಂಡ ದೃಶ್ಯ ಅವರನ್ನು ಬೆಚ್ಚಿಬೀಳಿಸುತ್ತದೆ. ಸಂಸ್ಕೃತಿ ರಕ್ತದಲ್ಲಿ ಮಲಗಿ ತೋಟದೊಳಗೆ ಬಿದ್ದಿದ್ದಾಳೆ. ವೈದ್ಯನಾಥ ತನ್ನ ತಪಸ್ಸಿನ ಗುಂಡಿಯೊಳಗೆ ಬಿದ್ದಿದ್ದಾನೆ. ಮೊದಲು ಯಾರಿಗೂ ಏನೂ ಅರ್ಥವಾಗಲಿಲ್ಲ. ಆದರೆ ಕೆಲ ಕ್ಷಣಗಳಲ್ಲಿ ಊರಿನ ಜನರು ಊಹಿಸಿದರು, ಯುವ ಹುಡುಗ ಮತ್ತು ಹುಡುಗಿಯ ಸಾವು ಎಂದರೆ ಅರ್ಥ ಏನು ಎಂಬುದು. ಆಲೋಕ್ನಾಥನ ಕೈಗಳಲ್ಲಿ ರಕ್ತಲೇಪಿತವಾಗಿತ್ತು. ಅವನು ನಿರ್ಜೀವನಾದವನಂತೆ ನೆಲದಲ್ಲಿ ಕುಳಿತು ತನ್ನ ಮಗಳ ಶವವನ್ನು ನೋಡುತ್ತಿದ್ದ. ಜನರು ಅವನನ್ನು ಎಬ್ಬಿಸಿ ವಿಚಾರಿಸಿದರು ಏನಾಯಿತು ಎಂದು. ಆದರೆ ಅವನು ಏನೂ ಹೇಳಲಾರ, ಏಕೆಂದರೆ ಅವನೇ ತನ್ನ ಕೈಗಳಿಂದ ವೈದ್ಯನಾಥನನ್ನು ತನ್ನ ಮಗಳನ್ನು ಕೊಂದಿದ್ದ. ಝಿಲ್ಮಿಲ್ ಅಳುತ್ತಾ ಅಳುತ್ತಾ ಕೊನೆಗೂ ಹೃದಯವಿದ್ರಾವಕ ಸ್ಥಿತಿಯಲ್ಲಿದ್ದಳು. ಅವಳು ಸ್ವಲ್ಪ ಸಮಾಧಾನಗೊಂಡ ನಂತರ ಎಲ್ಲ ಕಥೆಯನ್ನು ಊರಿನ ಜನರಿಗೆ ವಿವರಿಸಿದಳು. ಸಂಸ್ಕೃತಿ, ವೈದ್ಯನಾಥ ಮತ್ತು ಆಲೋಕ್ನಾಥನ ನಡುವೆ ಏನಾಯಿತು ಎಂದು. ಆ ರಾತ್ರಿ ಹೀಗೆ ಕಳೆಯಿತು. ಮುಂದಿನ ಬೆಳಗ್ಗೆ ಊರಿನವರು ವೈದ್ಯನಾಥ ಮತ್ತು ಸಂಸ್ಕೃತಿಯ ಅಂತ್ಯಕ್ರಿಯೆ ಮಾಡಿದರು. ಆದರೆ ಊರಿನವರು ಮನೆಗೆ ಹಿಂದಿರುಗಿದಾಗ ಎಲ್ಲರೂ ಬೆಚ್ಚಿಬಿದ್ದರು. ಏಕೆಂದರೆ ಅವರ ಮನೆಗಳಲ್ಲಿದ್ದ ಅಖಂಡ ದೀಪಗಳು ಎಲ್ಲವೂ ಆರಿಬಿಟ್ಟಿದ್ದವು. ನಮ್ಮ ಮನೆಯಲ್ಲಿ ಕೂಡ ಅಖಂಡ ದೀಪ ಬೆಳಗುತ್ತಿತ್ತು. ನನ್ನ ತಾಯಿ ದೀಪ ಆರಿರುವುದನ್ನು ನೋಡಿ ಬೆಚ್ಚಿಬಿದ್ದರು, ಏಕೆಂದರೆ ಇದು ಅಶುಭ ಸಂಕೇತ. ಅವರು ಮತ್ತೆ ದೀಪ ಬೆಳಗಿಸಲು ಪ್ರಯತ್ನಿಸಿದರು, ಆದರೆ ದೀಪ ಮತ್ತೆ ಬೆಳಗಲಿಲ್ಲ. ಅವರು ಅನೇಕ ಬಾರಿ ಪ್ರಯತ್ನಿಸಿದರೂ ದೀಪ ಮತ್ತೆ ಬೆಳಗಲಿಲ್ಲ. ನಮ್ಮ ಮನೆಯಲ್ಲಿ ಮಾತ್ರವಲ್ಲ, ಊರಿನ ಪ್ರತಿಯೊಂದು ಮನೆಯಲ್ಲಿ ಇದೇ ಘಟನೆ ನಡೆಯಿತು. ಆ ದಿನದಿಂದ ಇಂದಿನವರೆಗೆ ನವರಾತ್ರಿ ಬಂದಾಗ ಯಾರ ಮನೆಯಲ್ಲಿಯೂ ದೀಪ ಬೆಳಗುವುದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಸಾಧ್ಯವಾಗುವುದಿಲ್ಲ. ನವರಾತ್ರಿಯ ಇತರ ಪೂಜಾ ಕಾರ್ಯಗಳನ್ನು ಮಾಡುವ ಪ್ರಯತ್ನ ಮಾಡಿದಾಗಲೂ ಅಡ್ಡಿ ಅಡಚಣೆಗಳು ಎದುರಾದವು. ನವರಾತ್ರಿಯ ಸಮಯದಲ್ಲಿ ವರ್ಷಕ್ಕೊಬ್ಬ ವ್ಯಕ್ತಿ ಊರಿನಲ್ಲಿ ಸಾವನ್ನಪ್ಪುತ್ತಿದ್ದ. ಆ ಕಾರಣದಿಂದ ಊರಿನ ಜನರು ನವರಾತ್ರಿ ಆಚರಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದರು. ರಮಣ ಕೇಳಿದ, ಆದರೆ ನೀವು ಕನ್ಯಾಪೂಜೆಯನ್ನು ಮಾಡುವುದಿಲ್ಲವಾ? ಅದರಲ್ಲಿ ತೊಂದರೆ ಏನು? ಆಗ ರಾಜವೀರ್ನ ತಾಯಿ ಸುಭದ್ರಾ ಹೇಳಿದರು, ಇಲ್ಲ ಮಗ, ನಾವು ನವರಾತ್ರಿಯಲ್ಲಿ ಯಾವುದೇ ಕಾರ್ಯ ಮಾಡುವುದಿಲ್ಲ. ನಮಗೆ ವೈದ್ಯನಾಥ ಮತ್ತು ಸಂಸ್ಕೃತಿಯ ಶಾಪ ಬಿದ್ದಿದೆ. ಸಂಸ್ಕೃತಿ ದುರ್ಗಾದೇವಿಯ ಅತ್ಯಂತ ದೊಡ್ಡ ಭಕ್ತಳಾಗಿದ್ದಳು. ಅವಳು ಸ್ವತಃ ನವರಾತ್ರಿ ಸಮಯದಲ್ಲಿ ಆರಾಧನೆ ಮಾಡಲು ಸಾಧ್ಯವಾಗದಿದ್ದರೆ ನಾವು ಹೇಗೆ ಮಾಡಲಿ?
ಹಾಗೆಂದರೆ ನಾವು ಪ್ರಯತ್ನವನ್ನೇ ಮಾಡಲಿಲ್ಲ ಎಂದಲ್ಲ. ಅಮ್ಮ ಪ್ರತಿ ವರ್ಷವೂ ನವರಾತ್ರಿ ವೇಳೆ ಎಲ್ಲಾ ವಿಧದ ವಿಧಿವಿಧಾನಗಳನ್ನು ಮಾಡಲು ಯತ್ನಿಸುತ್ತಿದ್ದರು. ಆದರೆ ಅವರು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಮನೆಯಲ್ಲೇ ಏನಾದರೂ ಅನಿಷ್ಟ ಸಂಭವಿಸುತ್ತಿತ್ತು. ಮತ್ತೆ ಇದು ಕೇವಲ ನಮ್ಮ ಮನೆಯಲ್ಲೇ ಅಲ್ಲ, ಇಡೀ ಊರಿನಲ್ಲೂ ಇದೇ ಸ್ಥಿತಿ. ಯಾರೂ ದೀಪ ಬೆಳಗಿಸಲು ಪ್ರಯತ್ನಿಸಿದರೂ ದೀಪ ಬೆಳಗುವುದೇ ಇಲ್ಲ. ಕನ್ಯಾಪೂಜೆಗೆ ಹುಡುಗಿಯರನ್ನು ಮನೆಗೆ ಆಹ್ವಾನಿಸಿದಾಗ ಅವರೆಲ್ಲರೂ ಅಸೌಖ್ಯರಾಗುತ್ತಿದ್ದರು. ಅಷ್ಟೇ ಅಲ್ಲ, ಕೆಲ ಬಾರಿ ಆ ಹುಡುಗಿಯರಲ್ಲಿ ಕೆಲವರು ಸತ್ತು ಹೋಗಿದ್ದಾರೆ. ಹೀಗಿರುವಾಗ ನಾವು ಯಾರನ್ನಾದರೂ ಅಪಾಯಕ್ಕೆ ಹೇಗೆ ತಳ್ಳಲಿ? ದೇವರಿಗೆ ನಮ್ಮ ಆರಾಧನೆ ಇಷ್ಟವಿಲ್ಲ ಅಂದರೆ ಸರಿ, ನಾವು ಯಾರನ್ನೂ ಹಾನಿಗೊಳಿಸಬಾರದು. ರಮಣ ಆಶ್ಚರ್ಯದಿಂದ ಕೇಳುತ್ತಾನೆ, ಸಂಸ್ಕೃತಿ ಮತ್ತು ವೈದ್ಯನಾಥನ ಶಾಪ ಬಿದ್ದಿದೆಯೇ? ಹಾಗಾದರೆ ನೀವು ಆ ಶಾಪವನ್ನು ಮುಗಿಸುವ ಪ್ರಯತ್ನ ಏಕೆ ಮಾಡಲಿಲ್ಲ? ಈ ಲೋಕದಲ್ಲಿ ಅಸಾಧ್ಯವಾದ ಕೆಲಸವೇ ಇಲ್ಲ. ಇಂದಿನ ಕಾಲದಲ್ಲಿ ಎಷ್ಟು ತಾಂತ್ರಿಕರು, ಅಘೋರಿಗಳು ಇದ್ದಾರೆ, ಯಾರದರಿಂದಲಾದರೂ ಸಹಾಯ ಪಡೆಯಬಹುದಿತ್ತು. ಅದಕ್ಕೆ ಕೌಶಿಕ್ ಹೇಳುತ್ತಾರೆ, ಹಾಗೆಂದಲ್ಲ, ನಾವು ಸಹಾಯ ಕೇಳಲಿಲ್ಲ ಎಂದಲ್ಲ. ಆದರೆ ಯಾರೂ ಆ ಹವೇಲಿಗೆ ಹೋದರೋ ಅವರು ಮರಳಿ ಬರಲಿಲ್ಲ. ಮತ್ತೆ ಬಂದವರು ಬಂದರೂ ಅವರ ಬುದ್ಧಿ ಸಂಪೂರ್ಣವಾಗಿ ಹೋಗಿತ್ತು. ಸ್ವತಃ ಆಲೋಕ್ನಾಥನು ಹುಚ್ಚನಾಗಿ ಬಿಟ್ಟನು ಮತ್ತು ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡನು. ಅವನ ಸ್ಥಿತಿ ಇಷ್ಟೂ ಭಯಾನಕವಾಗಿತ್ತು. ಊರಿನ ಯಾರಿಗೂ ಅವನ ಶವವನ್ನು ಮುಟ್ಟಲು ಧೈರ್ಯವಾಗಲಿಲ್ಲ. ಬಹುಶಃ ಇಂದಿಗೂ ಅವನ ಎಲುಬುಗಳು ಆ ಹವೇಲಿಯೊಳಗೆ ಬಿದ್ದಿರಬಹುದು. ಜನರು ನಂಬುವುದು, ಆ ಹವೇಲಿಗೆ ಯಾರೇ ಹೋದರೂ ಅವರ ಆತ್ಮವೂ ಅಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. ಇದು ಕೇಳಿ ರಮಣ ಬೆಚ್ಚಿಬೀಳುತ್ತಾನೆ. ಹೀಗೆ ಹೇಗೆ ಸಾಧ್ಯ? ದೇವರ ಭಕ್ತರ ಆತ್ಮವೇ ಜನರನ್ನು ಕಾಡುವುದು ಹೇಗೆ ಎಂದು ಯೋಚಿಸುತ್ತಾನೆ. ಆಮೇಲೆ ಹೇಳುತ್ತಾನೆ, ಅಂಕಲ್, ಇದು ಸರಿಯಲ್ಲ. ನಾನು ಇಂದಿನ ಯುವಕನಾದರೂ ದೇವರ ಮೇಲೆ ನನ್ನ ನಂಬಿಕೆ ಅಸಾಧಾರಣ. ನಾನು ನನ್ನ ಜೀವನದಲ್ಲಿ ದೇವರ ಅನೇಕ ಅದ್ಭುತಗಳನ್ನು ಕಂಡಿದ್ದೇನೆ. ನೀವು ಹೀಗೆ ದೇವರನ್ನು ದೂರ ಮಾಡಿಕೊಳ್ಳಬಾರದು. ನವರಾತ್ರಿಯ ಮಹತ್ವ ನಿಮಗೆ ಗೊತ್ತಿಲ್ಲವೇ? ತ್ರೇತಾಯುಗದಲ್ಲಿ ಶ್ರೀರಾಮ ಲಂಕೆಗೆ ಹೋದಾಗ ದೇವತೆಗಳು ಅವರಿಗೆ ದುರ್ಗಾದೇವಿಯ ಆರಾಧನೆ ಮಾಡುವಂತೆ ಸಲಹೆ ನೀಡಿದರು. ನವರಾತ್ರಿ ಸಾಮಾನ್ಯವಾಗಿ ಚೈತ್ರ ಮತ್ತು ಆಶ್ವಯುಜ ಮಾಸಗಳಲ್ಲಿ ಬರುತ್ತದೆ. ಆದರೆ ಆ ಸಮಯದಲ್ಲಿ ದೇವತೆಗಳು ಯೋಗನಿದ್ರೆಯಲ್ಲಿ ಇದ್ದರು, ದಕ್ಷಿಣಾಯಣದಿಂದಾಗಿ. ಅಂದಿನಿಂದ ಪೂಜೆ ಶಾಸ್ತ್ರದ ಪ್ರಕಾರ ಸಾಧ್ಯವಿರಲಿಲ್ಲ. ಆದರೆ ವಿಜಯಕ್ಕಾಗಿ ಶ್ರೀರಾಮನು ಅಕಾಲ ಬೋಧನ ಮಾಡಿದರು, ಅಂದರೆ ದೇವಿಯನ್ನು ಮುಂಚಿತವಾಗಿ ಜಾಗೃತಗೊಳಿಸಿದರು. ಅವರು ಶುದ್ಧ ಹೃದಯದಿಂದ ಮತ್ತು ಭಕ್ತಿಯಿಂದ ದುರ್ಗಾದೇವಿಯನ್ನು ಆರಾಧಿಸಿದರು. ಅದರ ಫಲವಾಗಿ ದೇವಿಯು ಸಂತೋಷಗೊಂಡು ಶ್ರೀರಾಮನಿಗೆ ವಿಜಯಾಶೀರ್ವಾದ ನೀಡಿದರು. ಆ ದಿನವೇ ದಶಮಿಯಾಗಿ ರಾವಣನ ವಧೆಯಾದ ದಿನವೂ ಆಗಿತ್ತು. ಆ ದಿನವನ್ನು ವಿಜಯದಶಮಿ ಅಥವಾ ದಸರಾ ಎಂದು ಆಚರಿಸಲಾಗುತ್ತಿದೆ. ಈ ಘಟನೆಯಿಂದಲೇ ಶಾರದೀಯ ನವರಾತ್ರಿಯ ಆರಂಭವಾಯಿತು. ಜೀವನದಲ್ಲಿ ಯಾವಾಗ ದೊಡ್ಡ ಸಂಕಟ ಬಂದರೂ ದುರ್ಗಾದೇವಿಯ ಆರಾಧನೆ ಮಾಡಿದರೆ ಶಕ್ತಿ, ಧೈರ್ಯ ಮತ್ತು ವಿಜಯ ಸಿಗುತ್ತದೆ. ಹೀಗಿರುವಾಗ ನೀವು ಹೇಗೆ ಯೋಚಿಸುತ್ತೀರಿ, ದುರ್ಗಾದೇವಿ ನಿಮ್ಮ ಸಹಾಯ ಮಾಡುವುದಿಲ್ಲ ಎಂದು? ಈ ಊರಿಗೆ ಶಾಪ ಬಿದ್ದಿದ್ದು ದೇವರ ಶಾಪವಲ್ಲ, ಮನುಷ್ಯರ ಶಾಪ. ಸಂಸ್ಕೃತಿ ಮತ್ತು ವೈದ್ಯನಾಥ ದೇವಿಯ ನಿಷ್ಠಾವಂತ ಭಕ್ತರಾಗಿದ್ದರೆ ನೀವು ಸಹ ತೋರಿಸಬೇಕು, ನೀವು ಅವರಿಗಿಂತ ಕಡಿಮೆ ಭಕ್ತರಲ್ಲ ಎಂದು. ನಿಮ್ಮೊಳಗಿನ ದೇವಭಕ್ತಿ ಅವರಿಗಿಂತ ಹೆಚ್ಚಿನದಾಗಬೇಕು. ನೀವು ಸಾಬೀತು ಮಾಡಬೇಕು, ಕೆಟ್ಟದನ್ನು ಮಾಡಿ ಯಾರಿಗೂ ಒಳ್ಳೆಯದು ಆಗುವುದಿಲ್ಲ ಎಂದು. ಸಂಸ್ಕೃತಿ ಮತ್ತು ವೈದ್ಯನಾಥನ ಆತ್ಮಗಳಿಗೆ ತಿಳಿಸಬೇಕು, ಅವರು ಮಾಡುತ್ತಿರುವುದು ತಪ್ಪು ಎಂದು. ಆಲೋಕ್ನಾಥನ ತಪ್ಪಿಗೆ ಇಡೀ ಊರು ಯಾಕೆ ಶಿಕ್ಷೆ ಅನುಭವಿಸಬೇಕು? ಅವರೇ ಭಕ್ತರಾಗಿದ್ದರೆ ನಿಮ್ಮ ಭಕ್ತಿಯಲ್ಲವೇ? ರಮಣನ ಈ ಮಾತುಗಳು ಕೌಶಿಕ್ ಮತ್ತು ಸುಭದ್ರರ ಮನಸ್ಸಿನಲ್ಲಿ ಆಳವಾದ ಪ್ರಭಾವ ಬೀರುತ್ತವೆ. ಅವರು ಮೌನವಾಗಿ ಅವನ ಮಾತುಗಳನ್ನು ಆಲಿಸುತ್ತಾರೆ. ಅವರಿಗೆ ಸಹ ಅನಿಸುತ್ತದೆ, ನಾವು ಯಾವಾಗ ತನಕ ಈ ಹವೇಲಿಯ ಆತ್ಮಗಳ ಭಯದಲ್ಲಿ ಬದುಕಬೇಕು? ಸುಭದ್ರಾ ಕಣ್ಣೀರು ತುಂಬಿ ಕೇಳುತ್ತಾಳೆ, ಮಗನೇ, ಹಾಗಾದರೆ ನಾವು ಏನು ಮಾಡಬೇಕು ಹೇಳು? ನಾವು ತಾಂತ್ರಿಕರ ಸಹಾಯ ಕೇಳಿದ್ದೇವೆ, ಆದರೆ ಅವರು ಸಹ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ರಮಣ ಹೇಳುತ್ತಾನೆ, ನೀವು ಚಿಂತಿಸಬೇಡಿ, ನಮ್ಮಲ್ಲಿ ಒಬ್ಬ ಗುರುಜಿ ಇದ್ದಾರೆ, ನಾವು ಅವರ ಶಿಷ್ಯರು. ಅವರು ದುರ್ಗಾದೇವಿಯ ಅತ್ಯಂತ ದೊಡ್ಡ ಭಕ್ತರು. ನಾನು ಅವರೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡುತ್ತೇನೆ. ನನಗೆ ಗೊತ್ತಿದೆ, ಅವರು ಖಂಡಿತ ಪರಿಹಾರ ತಿಳಿಸುತ್ತಾರೆ. ರಮಣ ತಕ್ಷಣ ತನ್ನ ಗುರುಜಿ ಅವರಿಗೆ ಫೋನ್ ಮಾಡುತ್ತಾನೆ. ಅವರು ಆ ಸಮಯದಲ್ಲೇ ದುರ್ಗಾದೇವಿಯ ಉಪಾಸನೆಯಲ್ಲಿ ತೊಡಗಿಕೊಂಡಿದ್ದರು. ಆದರೆ ಅವರು ರಮಣನ ಮಾತು ಕೇಳುತ್ತಾರೆ, ಏಕೆಂದರೆ ಶಿಷ್ಯನ ಕಷ್ಟವು ಗುರುಗಳ ಕಥಾ 9ವ್ಯಾ. ಗುರುಜಿ ಕೇಳುತ್ತಾರೆ, ಹೌದು ರಮಣ ಮಗನೇ, ಇಷ್ಟು ರಾತ್ರಿ ಫೋನ್ ಮಾಡಿದ್ದೇನು? ರಮಣ ಜಾಂಖೇಡಾ ಗ್ರಾಮದ ಸಂಪೂರ್ಣ ಕಥೆ ವಿವರಿಸುತ್ತಾನೆ. ಅದನ್ನು ಕೇಳಿ ಗುರುಜಿ ಚಿಂತಿತರಾಗುತ್ತಾರೆ ಮತ್ತು ಹೇಳುತ್ತಾರೆ, ಮಗನೇ, ಇದು ತುಂಬಾ ಗಂಭೀರ ವಿಷಯ. ನನಗೆ ಸ್ವಲ್ಪ ಸಮಯ ಕೊಡು, ನಾಳೆ ಬೆಳಿಗ್ಗೆ ನಿನಗೆ ಹೇಳುತ್ತೇನೆ. ಅವರು ದುರ್ಗಾದೇವಿಯ ಆಶೀರ್ವಾದ ಪಡೆದು ರಮಣನ ವಿಷಯದಲ್ಲಿ ಧ್ಯಾನಿಸುತ್ತಾರೆ.
ಆಗ ಅವರಿಗೆ ಗೊತ್ತಾಗುತ್ತದೆ, ನಿಜವಾಗಿಯೂ ಜಾಂಖೇಡಾ ಗ್ರಾಮದಲ್ಲಿ ಒಂದು ಶಾಪ ಇದೆ. ಅದು ಜನರನ್ನು ಭಕ್ತಿ ಮಾಡಲು ತಡೆಯುತ್ತಿದೆ ಮತ್ತು ಮುಂದಿನ ಪೀಳಿಗೆಗೂ ಅಪಾಯಕಾರಿಯಾಗಿದೆ. ಬೆಳಿಗ್ಗೆ ಅವರಿಗೆ ಗುರುಜಿ ಪರಿಹಾರ ಹುಡುಕುತ್ತಾರೆ. ರಮಣನಿಗೂ ನಿದ್ರೆ ಬರುವುದಿಲ್ಲ. ಬೆಳಿಗ್ಗೆ ಅವರು ರಮಣನಿಗೆ ಕರೆ ಮಾಡಿ ಹೇಳುತ್ತಾರೆ, ಮಗನೇ, ನಿನ್ನ ಕಷ್ಟವನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ಭಾರತದ ಪ್ರತಿಯೊಂದು ಕಡೆಯೂ ನವರಾತ್ರಿ ಆಚರಿಸಲಾಗುತ್ತದೆ, ಆದರೆ ಜಾಂಖೇಡಾ ಜನರು ಈ ಹಬ್ಬದಿಂದ ವಂಚಿತರಾಗಿದ್ದಾರೆ. ಇದು ಗಂಭೀರವಾದದ್ದು, ಏಕೆಂದರೆ ಈ ರೀತಿಯ ಶಾಪ ಮುಂದಿನ ಪೀಳಿಗೆಯವರಿಗೂ ಸಮಸ್ಯೆ ತರುತ್ತದೆ. ಹೀಗಾಗಿ ಅದನ್ನು ಮುಗಿಸಬೇಕಾಗಿದೆ ಮತ್ತು ಅದು ದುರ್ಗಾದೇವಿಯ ಭಕ್ತಿಯಿಂದಲೇ ಸಾಧ್ಯ. ಆದರೆ ನಿನ್ನ ವಿವರವನ್ನು ಕೇಳಿ ಇದು ಸುಲಭವಲ್ಲ ಎಂದು ಕಾಣುತ್ತಿದೆ. ನೀನು ಕೆಲವು ಕಷ್ಟಗಳನ್ನು ಎದುರಿಸಬೇಕಾಗಬಹುದು. ರಮಣ ಕೇಳುತ್ತಾನೆ, ಏನಾದರೂ ಕಷ್ಟಗಳು ಗುರುಜಿ? ಗುರುಜಿ ಹೇಳುತ್ತಾರೆ, ಮೊದಲಿಗೆ ನಿನಗೆ ಸಂಸ್ಕೃತಿಯ ಆತ್ಮದೊಂದಿಗೆ ಮಾತನಾಡಬೇಕಾಗುತ್ತದೆ. ಅವಳ ಆತ್ಮ ತುಂಬಾ ತಲ್ಲಣಗೊಂಡ ಆತ್ಮ. ಅವಳು ವೈದ್ಯನಾಥನ ಕಾರಣಕ್ಕಷ್ಟೇ ಅಲ್ಲ, ದುರ್ಗಾದೇವಿಯ ದರ್ಶನ ಸಿಗದ ಕಾರಣಕ್ಕೂ ತಲ್ಲಣಗೊಂಡಿದ್ದಾಳೆ. ನಾನು ಈಗ ಅಲ್ಲಿಗೆ ಬರಲು ಸಾಧ್ಯವಿಲ್ಲ, ಆದರೆ ಇದು ಆ ಆತ್ಮಗಳನ್ನು ಶಮನಗೊಳಿಸಲು ಸರಿಯಾದ ಸಮಯ. ಈ ನವರಾತ್ರಿ ಅತ್ಯಂತ ಶಕ್ತಿಯುತವಾದ ಕಾಲ. ಇದನ್ನು ತಪ್ಪಿಸಿದರೆ ಮುಂದಿನ ನವರಾತ್ರಿಯವರೆಗೆ ಕಾಯಬೇಕಾಗುತ್ತದೆ. ನಿನಗೆ ಸಾಧ್ಯವಿದೆ ಎನ್ನುವ ವಿಶ್ವಾಸ ನನ್ನಲ್ಲಿದೆ. ನೀನು ನನ್ನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು. ರಮಣ ಹೇಳುತ್ತಾನೆ, ಹೌದು ಗುರುಜಿ, ನಾನು ಪ್ರಯತ್ನಿಸುತ್ತೇನೆ. ಗುರುಜಿ ವಿವರಿಸುತ್ತಾರೆ, ನೀನು ಸಂಸ್ಕೃತಿಯ ಹವೇಲಿಗೆ ಹೋಗಬೇಕು. ಅಲ್ಲಿ ವೈದ್ಯನಾಥನು ಸಂಸ್ಕೃತಿಗೆ ಕೊಟ್ಟಿದ್ದ ಹಿತ್ತಾಳೆಯ ದೀಪವನ್ನು ಹುಡುಕಬೇಕು. ಆ ದೀಪವನ್ನು ಅಖಂಡ ದೀಪವಾಗಿ ಬೆಳಗಿಸಬೇಕು. 9 ದಿನಗಳ ಕಾಲ ಅಲ್ಲಿ ಉಳಿದು ಸಂಸ್ಕೃತಿಯಂತೆ ಆರಾಧನೆ ಮಾಡಬೇಕು. ಆದರೆ ಹೋಗುವ ಮುನ್ನ ಸುರಕ್ಷಾ ಕವಚ ಅಗತ್ಯ. ಮನೆಯಿಂದಲೇ ದುರ್ಗಾದೇವಿಗೆ ಅರ್ಪಿಸಿದ ಸಿಂಧೂರ ಮತ್ತು ಕಲಾವೆ, ಪವಿತ್ರ ಹಗ್ಗ ತೆಗೆದುಕೊಂಡು ಹೋಗು. ಆ ಕಲಾವೆಯನ್ನು ಸಿಂಧೂರದಲ್ಲಿ ನೆನೆಸಿ ಕೈಗೆ ಕಟ್ಟಿ ಅದರಲ್ಲಿ 11 ಗಂಟು ಹಾಕಿ ಪ್ರತಿಯೊಂದು ಗಂಟಿನ ಮೇಲೆ ಹನುಮಾನ್ ಮಂತ್ರ ಜಪಿಸು. ಹೀಗೆ ಮಾಡಿದರೆ ಸಂಸ್ಕೃತಿಯ ಆತ್ಮ ನಿನಗೆ ಹಾನಿ ಮಾಡಲಾರದು. ನೀನು 9 ದಿನ ಅಲ್ಲಿ ಉಳಿದು ನವರಾತ್ರಿ ಆಚರಿಸಬೇಕು. ಆಚರಿಸುವುದೆಂದರೆ ಕೇವಲ ಪೂಜೆ ಮಾಡುವುದು ಅಲ್ಲ, ಅಖಂಡ ದೀಪ ಬೆಳಗಿಸಿಡುವುದು ಮತ್ತು ಕೆಟ್ಟ ಶಕ್ತಿಗಳನ್ನು ತಡೆದು ನಿಲ್ಲಿಸುವುದು. ನೀನು ಯಶಸ್ವಿಯಾಗಿದ್ದರೆ ಸಂಸ್ಕೃತಿಯ ಶಕ್ತಿ ದುರ್ಬಲವಾಗುತ್ತದೆ. ದಶಮಿಯ ದಿನದವರೆಗೆ ದೀಪ ಬೆಳಗುತ್ತಾ ಇದ್ದರೆ ಸಂಸ್ಕೃತಿ ಮತ್ತು ಆ ಹವೇಲಿಯ ಆತ್ಮಗಳು ಮುಕ್ತಿಯಾಗುತ್ತವೆ, ಶಾಪವು ಮುಗಿಯುತ್ತದೆ. ಇದನ್ನು ಕೇಳಿ ರಮಣ ಕೆಲವು ಕ್ಷಣ ಮೌನವಾಗುತ್ತಾನೆ. ಅವನಿಗೂ ಸ್ವಲ್ಪ ಭಯ. ನಾನು ಹೋದರೆ ನಾನು ಕಣ್ಮರೆಯಾಗಿ ಬಿಡುವೆನೋ? ಆದರೆ ನಂತರ ಆತ್ಮವಿಶ್ವಾಸದಿಂದ ಒಪ್ಪುತ್ತಾನೆ. ಅವನು ಕೌಶಿಕ್ ಮತ್ತು ಸುಭದ್ರರಿಗೆ ಹವೇಲಿಗೆ ಹೋಗುವ ವಿಚಾರ ಹೇಳುತ್ತಾನೆ. ಅವರು ಹೆದರುತ್ತಾರೆ. ಆದರೆ ರಮಣ ಹೇಳುತ್ತಾನೆ, ಶಾಪ ಮುಗಿಸಬೇಕಾದರೆ ಅಲ್ಲಿ ಹೋಗಲೇಬೇಕು. ಕೌಶಿಕ್ ಹೇಳುತ್ತಾನೆ, ಮಗನೇ, ನಿನಗೆ ಏನಾದರೂ ಆಯಿತೆಂದರೆ ಹೊಣೆ ಯಾರು? ರಮಣ ನಗುತ್ತಾ ಹೇಳುತ್ತಾನೆ, ಅಂಕಲ್, ಚಿಂತಿಸಬೇಡಿ. ನನಗೆ ನನ್ನ ಗುರುಜಿ ಮತ್ತು ದುರ್ಗಾದೇವಿಯ ಮೇಲೆ ಸಂಪೂರ್ಣ ನಂಬಿಕೆಯಿದೆ. ಇದು ನವರಾತ್ರಿಯ ಕಾಲ, ದೇವಿಯ ಕೃಪೆ ಖಂಡಿತ ನಮ್ಮ ಮೇಲೆ ಇರುತ್ತದೆ. ರಮಣನ ಧೈರ್ಯವನ್ನು ನೋಡಿ ರಾಜವೀರ್ ಹೇಳುತ್ತಾನೆ, ಅಮ್ಮ, ಈ ಊರಿನ ಹೊರಗಿನ ಹುಡುಗ ನಮ್ಮ ಊರನ್ನು ಶಾಪದಿಂದ ಮುಕ್ತಗೊಳಿಸಲು ಬಂದಿದ್ದಾನೆ. ಮುಂದೆ ಹವೇಲಿಯೊಳಗಿನ ಭಯಾನಕ ನವರಾತ್ರಿ ಪ್ರಾರಂಭವಾಗುತ್ತದೆ. ರಮಣನ ಧೈರ್ಯವನ್ನು ನೋಡಿ ರಾಜವೀರ ಹೇಳುತ್ತಾನೆ, ಅವನು ಹೊರಗಿನವನಾಗಿದ್ದರೂ ನಮ್ಮ ಗ್ರಾಮವನ್ನು ಶಾಪದಿಂದ ಮುಕ್ತಗೊಳಿಸಲು ಬಯಸುತ್ತಿದ್ದಾನೆ. ಹೀಗಿರುವಾಗ ನಾವು ಏಕೆ ಹೆದರಬೇಕು? ರಮಣನಲ್ಲಿರುವಷ್ಟು ಧೈರ್ಯ ನಮಗೂ ಇರಬೇಕು. ಅವನ ಮಾತು ಕೇಳಿ ರಾಜವೀರನ ತಂದೆ ತಾಯಿಯೂ ಯೋಚಿಸುತ್ತಾರೆ ಮತ್ತು ಕೊನೆಗೆ ರಮಣ ಮತ್ತು ರಾಜವೀರನಿಗೆ ಹವೇಲಿಯೊಳಗೆ ಹೋಗಲು ಅನುಮತಿ ಕೊಡುತ್ತಾರೆ. ನವರಾತ್ರಿಯ ಮೊದಲ ದಿನ ಈಗಾಗಲೇ ಕಳೆದಿತ್ತು. ರಮಣ ಹೇಳುತ್ತಾನೆ, ರಾಜ್, 1 ದಿನ ಕಳೆಯಿತು. ನಾವು ಇನ್ನು ಸಮಯ ವ್ಯರ್ಥ ಮಾಡಲಾಗದು. ಇಂದೇ ಹವೇಲಿಗೆ ಹೋಗಬೇಕು. ಗುರುಜಿಯವರು ಹೇಳಿದಂತೆ ಕೆಲವು ವಸ್ತುಗಳನ್ನು ತಯಾರಿಸಿಕೊಳ್ಳಬೇಕು ಎಂದು ಅವನು ಹೇಳುತ್ತಾನೆ. ಅವನು ಕಲಾವ ಪವಿತ್ರ ದಾರ ತಯಾರಿಸಿ ಅದನ್ನು ತನ್ನ ಮತ್ತು ರಾಜವೀರನ ಕೈಗೆ ಕಟ್ಟುತ್ತಾನೆ. ಮತ್ತೆ ದೇವಿ ಮಹಾತ್ಮ್ಯ ಸಪ್ತಶತಿ ಪಾಠ, ಪುಸ್ತಕ ಮತ್ತು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಳ್ಳುತ್ತಾನೆ. ಏಕೆಂದರೆ ಅವನ ಮನಸ್ಸಿನಲ್ಲಿ ಒಂದು ಭಯ, ಹವೇಲಿಯೊಳಗೆ ಹೋದ ಮೇಲೆ ಹಿಂದಿರುಗಲು ಸಾಧ್ಯವಾಗದಿದ್ದರೆ. ಮಧ್ಯಾಹ್ನದ ಹೊತ್ತು ಇಬ್ಬರೂ ಹವೇಲಿಯತ್ತ ಹೊರಟರು. ಕೌಶಿಕ್ ಜಿ ಮತ್ತು ಸುಭದ್ರಾ ಕೂಡ ಅವರ ಜೊತೆ ಹೋಗುತ್ತಾರೆ. ಆ ಸಮಯದಲ್ಲಿ ಹಳ್ಳಿಯ ಕೆಲವರು ಹವೇಲಿಯ ಬಳಿಯಿಂದ ಹಾದು ಹೋಗುತ್ತಿದ್ದರು. ಅವರು ಕೌಶಿಕ್ ಕುಟುಂಬವನ್ನು ಅಲ್ಲಿ ನೋಡಿದರು ಮತ್ತು ತಕ್ಷಣ ಕೇಳಿದರು, ಏನು ಕೌಶಿಕ್ ಜಿ, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಕೌಶಿಕ್ ಹೇಳಿದರು, ನಾವು ಹವೇಲಿಯೊಳಗೆ ಹೋಗುತ್ತಿದ್ದೇವೆ. ಅವರು ಬೆಚ್ಚಿಬಿದ್ದು ಹೇಳಿದರು, ನಿಮಗೆ ಬುದ್ಧಿ ಇದೆಯಾ? ಆ ಹವೇಲಿಯೊಳಗೆ ಹೋಗುವುದು ಪಾಪ. ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲವೇ? ನೀವು ಜೀವವನ್ನು ಅಪಾಯಕ್ಕೆ ಹಾಕುತ್ತಿದ್ದೀರಿ. ಆಗ ರಮಣ ನಿಂತು ಶಾಂತವಾಗಿ ಹೇಳುತ್ತಾನೆ, ನಾವು ಎಲ್ಲವನ್ನೂ ತಿಳಿದಿದ್ದೇವೆ. ಅದಕ್ಕಾಗಿಯೇ ಈ ಹವೇಲಿಯೊಳಗೆ ಹೋಗುತ್ತಿದ್ದೇವೆ.
ನೀವು ಸಹಾಯ ಮಾಡಲಾಗದಿದ್ದರೆ ತಡೆಗಟ್ಟಬೇಡಿ. ಅವನ ಮಾತು ಮುಗಿಯುತ್ತಿದ್ದಂತೆ ನೆಲದಿಂದ ಒಂದು ಕಲ್ಲು ಎತ್ತಿ ಹಳೆಯ ತುಕ್ಕು ಹಿಡಿದ ಬೀಗವನ್ನು ಒಡೆದುಬಿಡುತ್ತಾನೆ. ಬೀಗ ಒಡೆದ ಕ್ಷಣದಲ್ಲೇ ಗ್ರಾಮಸ್ಥರ ಕಣ್ಣುಗಳು ಆಶ್ಚರ್ಯದಿಂದ ಅಗಲುತ್ತವೆ. ರಮಣ ಮತ್ತು ರಾಜವೀರ ಒಳಗೆ ಹೋಗುತ್ತಾರೆ. ಕೌಶಿಕ್ಜಿ ಕೂಡ ಒಳಗೆ ಹೋಗಲು ಬಯಸುತ್ತಾರೆ. ಆದರೆ ರಾಜವೀರ ಹೇಳುತ್ತಾನೆ, ನಾವು ಇಬ್ಬರ ಹೊರತು ಯಾರೂ ಒಳಗೆ ಬರಬಾರದು. ನೀವು ಮನೆಗೆ ಹಿಂತಿರುಗಿ ಹೋಗಿ. ಆದರೆ ಕೌಶಿಕ್ ಮತ್ತು ಸುಭದ್ರಾ ಹವೇಲಿಯ ಬಾಗಿಲಿನ ಹೊರಗೆ ಕುಳಿತುಕೊಳ್ಳುತ್ತಾರೆ. ಈ ಸುದ್ದಿ ಕ್ಷಣಗಳಲ್ಲಿ ಗ್ರಾಮದೊಳಗೆ ಹರಡುತ್ತದೆ. ರಮಣ ಮತ್ತು ರಾಜವೀರ ಹವೇಲಿಯೊಳಗೆ ಹೋಗಿದ್ದಾರೆ. ಜನರಿಗೆ ನಂಬಿಕೆ ಬರುವುದಿಲ್ಲ. ಅವರು ಹವೇಲಿಯ ಬಳಿಗೆ ಬರುತ್ತಾರೆ, ನೋಡುತ್ತಾರೆ, ಗಾಬರಿಯಾಗುತ್ತಾರೆ. ಆದರೆ ಒಳಗೆ ರಮಣ ಮತ್ತು ರಾಜವೀರ ಹವೇಲಿಯೊಳಗೆ ಕಾಲಿಟ್ಟ ಕ್ಷಣದಲ್ಲೇ ಧೂಳಿನ ಬಿರುಗಾಳಿ ಎದ್ದಿತು. ಅಷ್ಟು ತೀವ್ರವಾದ ಗಾಳಿ ಅವರ ಕಣ್ಣುಗಳನ್ನು ಮುಚ್ಚುವಂತೆ ಮಾಡಿತು. ಅವರು ಕೇವಲ 10 ಹೆಜ್ಜೆ ಹಾಕಿದ್ದಷ್ಟರಲ್ಲಿ ಅವರ ದೇಹದೊಳಗೆ ಶೀತದ ಅಲೆ ಓಡುತ್ತದೆ. ಅದೇ ಸಮಯದಲ್ಲಿ ಹವೇಲಿಯ ಬಾಗಿಲು ಸ್ವತಃ ಮುಚ್ಚಿಕೊಳ್ಳುತ್ತದೆ. ಹೊರಗಿರುವ ಜನರು ಆತಂಕಕ್ಕೊಳಗಾಗುತ್ತಾರೆ, ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾರೆ. ಆದರೆ ಅದು ತೆರೆಯುವುದಿಲ್ಲ. ನಂತರ ಬಿರುಗಾಳಿ ನಿಧಾನವಾಗಿ ಶಾಂತಗೊಳ್ಳುತ್ತದೆ. ರಮಣ ನಿಧಾನವಾಗಿ ಹೇಳುತ್ತಾನೆ, ಸತ್ಯವಾಗಿ ಹೇಳಬೇಕು ಅಂದರೆ ಈ ಜಾಗ ತುಂಬಾ ಭಯಾನಕವಾಗಿದೆ. ರಾಜವೀರ ಉತ್ತರಿಸುತ್ತಾನೆ, ಹಾಗೇನಾ? ಅದಕ್ಕೆ ಹಳ್ಳಿಯವರು ಒಳಗೆ ಹೋಗಬೇಡ ಅಂದ್ರು. ಹವೇಲಿಯ ಮುಂಭಾಗದ ದಾಳಿಯನ್ನು ದಾಟಿದಾಗ ಮಧ್ಯದಲ್ಲಿ ಒಂದು ದೊಡ್ಡ ಪ್ರಾಂಗಣ, ಅಂಗಳ ಇತ್ತು. ಅಲ್ಲಿ ಒಣಗಿ ಹೋದ ಮರಗಳು, ಬೀಳಿದ ಎಲೆಗಳು, ಹಾಳಾದ ವಸ್ತುಗಳು. ಹಠಾತ್ತನೆ ಇಬ್ಬರಿಗೂ ಒಂದು ವಿಚಿತ್ರ ಶಬ್ದ ಕೇಳುತ್ತದೆ. ನೀರು ಗುಳ್ಳೆಗಳಾಗಿ ಒಡೆಯುವಂತೆ ಬಬ್ಲಿಂಗ್ ಶಬ್ದ. ರಮಣ ಕೇಳುತ್ತಾನೆ, ರಾಜ್, ನಿನಗೆ ಆ ಶಬ್ದ ಕೇಳಿಸುತ್ತಿದೆಯಾ? ರಾಜವೀರ ಹೇಳುತ್ತಾನೆ, ಹೌದು, ಅದು ಆ ಮರದ ಹತ್ತಿರದಿಂದ ಬರುತ್ತಿದೆಯಂತೆ. ಅವರು ಅಲ್ಲಿಗೆ ಹೋಗುತ್ತಾರೆ. ನೆಲದಲ್ಲಿ ಒಂದು ದೊಡ್ಡ ಕುಳಿ, ಗುಂಡಿ ಕಾಣುತ್ತದೆ. ಅಲ್ಲಿ ವೈದ್ಯನಾಥನು ತಪಸ್ಸು ಮಾಡುತ್ತಿದ್ದ ಸ್ಥಳ ಎಂದು ಅವರಿಗೆ ಗೊತ್ತಾಗುತ್ತದೆ. ಆ ಕುಳಿಯೊಳಗೆ ನೀರು ಕುದಿಯುತ್ತಿತ್ತು. ಆದರೆ ಅದರೊಳಗೆ ಹೊಗೆ, ಉಗಿ ಹೊರಬರುತ್ತಿರಲಿಲ್ಲ. ರಮಣ ಆಶ್ಚರ್ಯದಿಂದ ಕೇಳುತ್ತಾನೆ, ಇದು ಏನಪ್ಪ? ರಾಜವೀರ ಹೇಳುತ್ತಾನೆ, ಬಹುಶಃ ಇದೇ ಅದು ವೈದ್ಯನಾಥನು ಕುಳಿತುಕೊಳ್ಳುತ್ತಿದ್ದ ಸ್ಥಳ. ಆದರೆ ಇಲ್ಲಿ ನೀರು ಹೇಗೆ ಬಂದಿದೆ? ರಮಣ ಹೇಳುತ್ತಾನೆ, ಏನಾದರೂ ಇರಲಿ, ಇದು ಅಪಾಯಕಾರಿಯಾಗಿದೆ. ನಾವು ಬಂದ ಕೆಲಸ ಮುಗಿಸೋಣ. ಆ ದೀಪ ಹುಡುಕೋಣ. ಇಬ್ಬರೂ ಹವೇಲಿಯ ಒಳಗೆ ಹೋಗುತ್ತಾರೆ. ಅಲ್ಲಿ ದೊಡ್ಡ ದಾಳಿ, ಹಲವಾರು ಬಾಗಿಲುಗಳು, ಕೋಣೆಗಳು, ಎಲ್ಲೆಲ್ಲೂ ಧೂಳು, ಜೇಡರ ಬಲೆ, ಕತ್ತಲು. ಹವೇಲಿಯ ಮಧ್ಯದಲ್ಲಿ ಪೂಜಾ ಕೋಣೆ ಇತ್ತು. ಆದರೆ ಅದಕ್ಕೆ ಬಾಗಿಲಿಲ್ಲ. ಅದರ ಬಾಗಿಲಿನ ಜಾಗ ಸಂಪೂರ್ಣವಾಗಿ ಜೇಡರ ಬಲೆಗಳಿಂದ ಮುಚ್ಚಲ್ಪಟ್ಟಿತ್ತು. ಅವರಿಗೆ ಒಳಗೆ ದೇವಾಲಯವಿದೆ ಎಂಬುದೇ ಗೊತ್ತಿರಲಿಲ್ಲ. ಹೀಗಾಗಿ ಇಬ್ಬರೂ ಪ್ರತಿ ಕೋಣೆಯನ್ನು ಪರಿಶೀಲಿಸುತ್ತಾರೆ. ಯಾವ ಕೋಣೆಯಲ್ಲಿ ಆ ಹಿತ್ತಾಳೆಯ ದೀಪ ಇರಬಹುದು? ಒಂದು ಕೋಣೆಗೆ ಹೋದಾಗ ರಮಣ ಅಲ್ಲಿ ಇರುವ ಹಳೆಯ ವಸ್ತುಗಳನ್ನು ನೋಡಿ ಬೆರಗಾಗುತ್ತಾನೆ. ಅವು ಕನಿಷ್ಠ 60ರಿಂದ 70 ವರ್ಷ ಹಳೆಯವು ಇರಬಹುದು. ಅವನ ಕಣ್ಣು ಒಂದು ಹಳೆಯ ಗಾಜಿನ ಅಲಮಾರಿಯ ಮೇಲೆ ಬೀಳುತ್ತದೆ. ಅಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುವಾಗ ಹಠಾತ್ತನೆ ಅವನ ಹಿಂದೆ ಒಂದು ಹುಡುಗಿಯ ನೆರಳು ಕಾಣುತ್ತದೆ. ಆ ನೆರಳು ಮಸುಕಾಗಿದ್ದರೂ ಸ್ಪಷ್ಟವಾಗಿತ್ತು. ಅವನು ನಿಧಾನವಾಗಿ ಮುಂದೆ ಹೋಗುತ್ತಾನೆ. ಆ ಅಲಮಾರಿ ಸಹ ಅವನ ಕಡೆ ನಿಧಾನವಾಗಿ ವಾಲುವುದಕ್ಕೆ ಪ್ರಾರಂಭಿಸುತ್ತದೆ. ಅವನು ನೇರವಾಗಿ ಅದರ ಮುಂದೆ ನಿಂತುಕೊಂಡಿರುವಾಗ ರಾಜವೀರ ಚೀರಾಡುತ್ತಾನೆ, ರಮಣ, ಎಚ್ಚರ! ಅವನು ರಮಣನ ಕೈ ಹಿಡಿದು ಹಿಂದಕ್ಕೆ ಎಳೆದುಕೊಳ್ಳುತ್ತಾನೆ. ಕ್ಷಣದಲ್ಲೇ ಅಲಮಾರಿ ಭೂಮಿಗೆ ಬಿದ್ದು ಚೂರಾಗುತ್ತದೆ. ರಾಜವೀರ ಗಾಬರಿಯಿಂದ ಹೇಳುತ್ತಾನೆ, ನಿನಗೆ ಏನಾಯಿತು ರಮಣ? ಏನಾದರೂ ಕಾಣಿಸುತ್ತಿದೆಯಾ? ಆ ಅಲಮಾರಿ ನಿನ್ನ ಮೇಲೆಯೇ ಬೀಳುತ್ತಿತ್ತು. ರಮಣ ನಡುಗಿ ಹೇಳುತ್ತಾನೆ, ನನಗೆ ಗೊತ್ತೇ ಆಗಲಿಲ್ಲ. ರಾಜವೀರ ಕೋಪದಿಂದ, ನಾನು ಎಳೆಯದೇ ಇದ್ದರೆ ನೀನು ಅಲ್ಲಿ ನುಚ್ಚುನೂರಾಗುತ್ತಿದ್ದೆ. ಅವರು ಅಲ್ಲಿ ಇದ್ದ ವಸ್ತುಗಳೆಲ್ಲ ಒಡೆದು ಹೋದದ್ದನ್ನು ನೋಡಿ ಇಲ್ಲಿ ಏನೂ ಇಲ್ಲ ಎಂದು ಹೇಳಿ ಹೊರಬರುತ್ತಾರೆ. ಹಠಾತ್ತನೆ ಮೇಲ್ಮಹಡಿಯಿಂದ ಯಾರೋ ಕೆಮ್ಮುವ ಶಬ್ದ ಕೇಳುತ್ತದೆ. ರಮಣ ಕಣ್ಣೆತ್ತಿ ಕೇಳುತ್ತಾನೆ, ಮೇಲೆ ಯಾರಾದರೂ ಇದ್ದಾರಾ? ರಾಜವೀರ ಅಚ್ಚರಿಯಿಂದ, ಹೇಗೆ ಇರಬಹುದು? ಬಾಗಿಲು ನಾವು ಇತ್ತೀಚೆಗೆ ಮುರಿದಿದ್ದೇವೆ. ಅವರು ಇಬ್ಬರೂ ನಿಧಾನವಾಗಿ ಮೇಲ್ಮಹಡಿಯ ಕಡೆ ನೋಡುತ್ತಾರೆ. ಆ ಧ್ವನಿಯನ್ನು ನಿರ್ಲಕ್ಷಿಸಿ ಅವರು ಮತ್ತೊಂದು ಕೋಣೆಯ ಕಡೆಗೆ ಹೋಗಲು ಪ್ರಾರಂಭಿಸುತ್ತಾರೆ. ಅಷ್ಟರಲ್ಲಿ ಒಂದು ಚೀರಾಟದ ಶಬ್ದ ಕೇಳುತ್ತದೆ. ರಾಜವೀರ್, ಮಗ ರಾಜವೀರ್. ಈ ಧ್ವನಿ ಕೌಶಿಕ್ ಜಿಯವರದ್ದು. ತಮ್ಮ ತಂದೆಯ ಧ್ವನಿ ಕೇಳುತ್ತಿದ್ದಂತೆಯೇ ರಾಜವೀರ್ ಬೆಚ್ಚಿಬಿದ್ದನು. ಅವನು ಕಣ್ಣುಗಳನ್ನು ಬಿಚ್ಚಿ, ರಮಣ, ಇದು ನನ್ನ ಬಾಬಾ, ತಂದೆ, ಅವರ ಧ್ವನಿ. ಅವರು ಇಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾನೆ. ರಮಣ ಹೇಳುತ್ತಾನೆ, ಹೌದು, ಅವರು ಇಲ್ಲಿ ಹೇಗೆ ಬಂದರು? ನಾವು ಅವರಿಗೆ ಇಲ್ಲಿಗೆ ಬರಬೇಡಿ ಅಂತ ಹೇಳಿದ್ದೆವು. ರಾಜವೀರ್ ತಕ್ಷಣ ಮೇಲಕ್ಕೆ ಓಡುತ್ತಾನೆ. ರಮಣ ಕೂಡ ಅವನ ಹಿಂದೆ ಹೋಗುತ್ತಾನೆ. ಅವರು ಶಬ್ದ ಬರುತ್ತಿದ್ದ ಕೋಣೆಯ ಬಳಿ ತಲುಪಿದಾಗ
ಕಿಟಕಿಯ ಹತ್ತಿರ ಇರುವ ರಾಕಿಂಗ್ ಚೇರ್ನಲ್ಲಿ ಕೌಶಿಕ್ಜಿಯವರು ಕುಳಿತಿರುವುದು ಕಾಣಿಸುತ್ತದೆ. ಅವರ ಮುಖ ಕಿಟಕಿಯ ಕಡೆ ತಿರುಗಿಕೊಂಡಿದ್ದರಿಂದ ಇಬ್ಬರೂ ಅದನ್ನು ಕಾಣಲಿಲ್ಲ. ಆದರೆ ಮೈಕಟ್ಟಿನಿಂದ ರಾಜವೀರ್ಗೆ ಅರ್ಥವಾಗುತ್ತದೆ, ಇವರು ನನ್ನ ಬಾಬಾ. ಅವನು ತನ್ನ ತಂದೆಯನ್ನು ಕರೆಯುತ್ತಾನೆ. ಬಾಬಾ, ನೀವು ಇಲ್ಲಿ ಏಕೆ ಬಂದಿದ್ದೀರಿ? ನಾವು ಬರಬೇಡಿ ಅಂತ ಹೇಳಿದ್ದೆವು ಅಲ್ವಾ? ಕೌಶಿಕ್ಜಿಯವರು ಏನೂ ಉತ್ತರ ಕೊಡುವುದಿಲ್ಲ. ಅವರು ನಿಧಾನವಾಗಿ ನಿಂತು ಕಿಟಕಿಯ ಹತ್ತಿರ ಕೆಲವು ಹೆಜ್ಜೆ ಹಾಕಿ ನಿಲ್ಲುತ್ತಾರೆ. ರಾಜವೀರ್ ಮತ್ತೆ ಕೇಳುತ್ತಾನೆ, ಬಾಬಾ, ನಾನು ಕೇಳುತ್ತಿದ್ದೇನೆ, ಮಾತನಾಡಿ. ನೀವು ಏಕೆ ಬಂದಿರಿ? ಹೋಗಿ ಇಲ್ಲಿಂದ. ಆ ಕ್ಷಣದಲ್ಲೇ ಕೌಶಿಕ್ಜಿಯವರ ಕುತ್ತಿಗೆ 360 ಡಿಗ್ರಿಯಲ್ಲಿ ತಿರುಗಿ ಅವರ ಮುಖ ರಾಜವೀರ್ ಎದುರು ಬಂದು ನಿಂತುಕೊಳ್ಳುತ್ತದೆ. ಇದನ್ನು ನೋಡಿ ರಾಜವೀರ್ ಮತ್ತು ರಮಣ ಇಬ್ಬರೂ ನಿಶ್ಚೇಷ್ಟಿತರಾಗುತ್ತಾರೆ. ಅವರ ಕಾಲಿನ ಕೆಳಗಿನ ನೆಲವೇ ನಡುಗುತ್ತದೆ. ಅವರಿಗೆ ನಂಬಿಕೆಯೇ ಆಗುವುದಿಲ್ಲ. ಅವರು ಒಂದು ಭೂತವನ್ನು ನೋಡುತ್ತಿದ್ದಾರೆ. ನಂತರ ಕೌಶಿಕ್ಜಿಯವರ ಮುಖ ಕರಗಲು ಶುರುವಾಗುತ್ತದೆ. ಒಳಗಿನ ಮೂಳೆಗಳು ಕಾಣಿಸುತ್ತವೆ. ರಮಣ ಕಿರುಚುತ್ತಾನೆ, ರಾಜವೀರ್, ಓಡು ಬೇಗ. ಆದರೆ ರಾಜವೀರ್ ಅಲ್ಲಿ ನಿಂತುಕೊಂಡೇ ಇರುತ್ತಾನೆ. ಕಾಲುಗಳು ಕಲ್ಲಾಗುತ್ತವೆ. ರಮಣ ಅವನಿಗೆ ತಳ್ಳುತ್ತಾನೆ, ಬಾ, ಓಡು ಅಂತ ಹೇಳುತ್ತಾನೆ. ಇಬ್ಬರು ಕೆಳಕ್ಕೆ ಓಡುತ್ತಾರೆ. ಅವರು ಭಯದಿಂದ ನಡುಗುತ್ತಾ ಹವೇಲಿಯ ಹೊರಗೆ ಹೋಗಲು ಹೊರಟಾಗ ರಮಣ ಹೇಳುತ್ತಾನೆ, ರಾಜವೀರ್, ನಿಲ್ಲು. ನಾವು ಹೀಗೆ ಹಿಂದಕ್ಕೆ ಹೋಗಲಾಗದು. ನಾವು ಬಂದ ಕೆಲಸ ಮುಗಿಸಿ ಮಾತ್ರ ಹೋಗಬೇಕು. ರಾಜವೀರ್ ಬೆಚ್ಚಿ, ಆದರೆ ರಮಣ, ನೀನು ನೋಡಿದೆಯಾ ಅದು ಎಷ್ಟು ಭಯಾನಕವಾಗಿತ್ತು? ನಾನು ಇಲ್ಲಿಂದ ಹೋಗುತ್ತೇನೆ. ರಮಣ ಹೇಳುತ್ತಾನೆ, ಅದು ನಮ್ಮನ್ನು ಭಯಪಡಿಸುತ್ತಿದೆ ಅಷ್ಟೇ. ನಾವು ಮಾ ದುರ್ಗೆಯ ಭಕ್ತರು. ನಮಗೆ ಏನೂ ಆಗುವುದಿಲ್ಲ. ಧೈರ್ಯದಿಂದಿರು. ಅಷ್ಟರಲ್ಲಿ ಅವರ ಕಿವಿಗಳಿಗೆ ಒಂದು ಮಧುರ ಗಾಯನದ ಧ್ವನಿ ಕೇಳುತ್ತದೆ. ಜಯಚಂದ್ರ ದಿವಾಕರ್ ನೇತ್ರಧರೆ, ಜಯಪಾವಕಭೂಷಿತ ವಕ್ರವರೆ. ಅವರು ಆ ಗಾಯನದಲ್ಲಿ ತೇಲುತ್ತಾರೆ. ಆದರೆ ನಿಧಾನವಾಗಿ ಆ ಧ್ವನಿರೋಧನೆಯ ಶಬ್ದವಾಗಿ ಬದಲಾಗುತ್ತದೆ. ಸುತ್ತಲೂ ಅಳುವ ಧ್ವನಿಗಳು. ಮತ್ತೆ ಆ ಧ್ವನಿ ಕೋಪದಿಂದ ಕೂಗುತ್ತದೆ, ನೀವು ಯಾರು? ಇಲ್ಲಿ ಏಕೆ ಬಂದಿದ್ದೀರಿ? ಅಷ್ಟರಲ್ಲಿ ಹವೇಲಿ ನಡುಗಲು ಆರಂಭವಾಗುತ್ತದೆ. ಎಲ್ಲ ವಸ್ತುಗಳು ಇಡೀ ಮನೆಯೊಳಗೆ ಅಲುಗಾಡುತ್ತವೆ. ರಾಜವೀರ್ ಒಂದು ದೇವಾಲಯದ ಬಾಗಿಲಿಗೆ ಕೈ ಹಾಕಿ ನಿಂತುಕೊಳ್ಳುತ್ತಾನೆ. ರಮಣ ನೆಲಕ್ಕೆ ಬೀಳುತ್ತಾನೆ. ಹೊರಗಿನ ಪ್ರಾಂಗಣದಿಂದ ಕಪ್ಪು ಹೊಗೆ ಅಥವಾ ಸುಂಟರ ಗಾಳಿಯಂತೆ ಬುಗುರಮಾಲೆ ಒಳಗೆ ಬರುತ್ತದೆ. ಅದು ಒಳಗೆ ಬಂದ ಕೂಡಲೇ ಎಲ್ಲೆಡೆ ಕತ್ತಲೆ ಆವರಿಸುತ್ತದೆ. ಆದರೆ ದೇವಾಲಯದ ಕೊಠಡಿ ಮಾತ್ರ ಪ್ರಕಾಶಮಾನವಾಗಿರುತ್ತದೆ. ರಾಜವೀರ್ ಅರ್ಥಮಾಡಿಕೊಳ್ಳುತ್ತಾನೆ, ಇದು ಮಾ ದುರ್ಗೆಯ ದೇವಾಲಯದ ಕೋಣೆ. ದೇವಿಯ ಕೃಪೆ ಇಲ್ಲಿ ಇದೆ. ಅವನು ರಮಣನಿಗೆ ಹೇಳುತ್ತಾನೆ, ಬಾ ಬೇಗ, ನಾವು ನಮ್ಮ ಗುರಿಯ ಕಡೆ ಬಂದಿದ್ದೇವೆ. ಇಬ್ಬರೂ ದೇವಾಲಯದ ಒಳಗೆ ಹೋಗುತ್ತಾರೆ. ಎಲ್ಲೆಡೆ ಜೇಡರ ಬಲೆ, ಧೂಳು. ಆದರೆ ಅವರು ಸ್ವಚ್ಛಗೊಳಿಸುತ್ತಾರೆ. ಅಷ್ಟರಲ್ಲಿ ರಮಣ ಮಾ ದುರ್ಗೆಯ ಪಾಠವನ್ನು ಆರಂಭಿಸುತ್ತಾನೆ. ನಿಧಾನವಾಗಿ ಹವೇಲಿ ಶಾಂತವಾಗುತ್ತದೆ. ಅವರು ಒಂದು ಹಿತ್ತಾಳೆಯ ದೀಪ ಕಂಡುಕೊಳ್ಳುತ್ತಾರೆ. ಹಳೆಯದು, ಆದರೆ ವಿಶಿಷ್ಟ. ರಾಜವೀರ್ ಹೇಳುತ್ತಾನೆ, ಇದು ಆ ದೀಪ ಆಗಿರಬಹುದು. ಇದರ ಬಗ್ಗೆ ನಾವು ಕೇಳಿದ್ದೇವೆ. ಅಷ್ಟರಲ್ಲಿ ಸಂಸ್ಕೃತಿ ಎಂಬ ಆತ್ಮದ ಧ್ವನಿ ಕೇಳುತ್ತದೆ, ನನ್ನ ದೇವಾಲಯದಿಂದ ಹೊರ ಹೋಗು, ನಾನು ನಿಮಗೆ ಜೀವಂತ ಬಿಡುವುದಿಲ್ಲ. ರಮಣ ಧೈರ್ಯದಿಂದ ಪಾಠ ಮಾಡುತ್ತಾನೆ. ಧೂಪ ಹಚ್ಚುತ್ತಾನೆ, ಗಂಗಾಜಲ ಸಿಂಪಡಿಸುತ್ತಾನೆ, ಸಿಂಧೂರ ಇಡುತ್ತಾನೆ. ದೇವಾಲಯದಲ್ಲಿ ದೇವಿಯ ಮೂರ್ತಿಯ ಮುಂದೆ ಕಲಶ ಇಡುತ್ತಾನೆ. ಆದರೆ ತೆಂಗಿನಕಾಯಿ 2 ಭಾಗಗಳಾಗಿ ಸಿಡಿಯುತ್ತದೆ. ಮತ್ತೆ ಸಂಸ್ಕೃತಿಯ ಆತ್ಮ ಕೋಪದಿಂದ ಕೂಗುತ್ತದೆ. ರಮಣ ಶ್ರದ್ಧೆಯಿಂದ ಪಾಠ ಮುಂದುವರಿಸುತ್ತಾನೆ. ಆದರೆ ಅವನು ದಣಿದಿದ್ದಾನೆ. ರಾಜವೀರ್ ಹೇಳುತ್ತಾನೆ, ನಾವು ಗೆಲ್ಲಲು ಆಗುವುದಿಲ್ಲ, ಇದು ಆತ್ಮ. ರಮಣ ಹೇಳುತ್ತಾನೆ, ನಾವು ಹಿಂಜರಿಯುವುದಿಲ್ಲ, ದೇವಿಯ ಶಕ್ತಿ ನಮ್ಮೊಂದಿಗಿದೆ. ಅವನು ದೀಪ ಹಚ್ಚಲು ಪ್ರಯತ್ನಿಸುತ್ತಾನೆ. ಆದರೆ ಒಂದು ಮರದ ಹಲಗೆ ಹಾರಿ ಬಂದು ರಮಣನ ತಲೆಗೆ ಬಡಿದು ಬೀಳುತ್ತದೆ. ಅವನು ನೆಲಕ್ಕೆ ಬೀಳುತ್ತಾನೆ. ರಾಜವೀರ್ ಭಯದಿಂದ ನಿಂತುಕೊಳ್ಳುತ್ತಾನೆ. ಆಗ ಅವನ ಕಿವಿಗೆ ಪಾಯಲ, ಕಾಲುಂಗುರ ಶಬ್ದ, ಬಳೆಗಳ ಶಬ್ದ ಕೇಳುತ್ತದೆ. ಹೃದಯ ಬಡಿತ ಹೆಚ್ಚುತ್ತದೆ. ಮಂದಿರದೊಳಗೆ ಸಂಸ್ಕೃತಿಯ ಆತ್ಮ ಪ್ರವೇಶಿಸುತ್ತದೆ. ಕಣ್ಣುಗಳು ಬಿಳಿಯಾಗಿವೆ, ಮುಖ ಕರಗಿದಂತಿದೆ, ತುಟಿಗಳು ಒಣಗಿವೆ. ಅವಳು ಹೇಳುತ್ತಾಳೆ, ಇದು ನನ್ನ ಸ್ಥಳ, ಹೊರಹೋಗಿ. ರಮಣ ಹೇಳುತ್ತಾನೆ, ನೀನು ಈಗ ಜೀವಂತವಲ್ಲ. ಆತ್ಮ ಕೂಗುತ್ತದೆ, ನಾನು ಜೀವಂತವಾಗಿದ್ದೇನೆ ಮತ್ತು ಸದಾಕಾಲ ಇರುತ್ತೇನೆ. ನಾನು ಈ ಹವೇಲಿ, ಈ ದೇವಾಲಯ, ನನ್ನ ವೈದ್ಯನಾಥನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ರಮಣ ಹೇಳುತ್ತಾನೆ, ಇದು ನಿನ್ನ ಮೂರ್ಖತನ. ನಿನ್ನ ಆತ್ಮ ಕೇವಲ ತಲ್ಲಣಗೊಳ್ಳುತ್ತಿದೆ. ನೀನು ಶಾಂತಿ ಪಡೆಯಲೇ ಇಲ್ಲ. ನೀನು ಸದಾಕಾಲವೂ ಇದೇ ರೀತಿ ತಲ್ಲಣಗೊಂಡು ಅಲೆಮಾರಿ ಆತ್ಮವಾಗಿ ತಿರುಗಾಡುತ್ತಾ ಇರು ಎಂದು ರಮಣ ಹೇಳುತ್ತಾನೆ. ವೈದ್ಯನಾಥನ ವಿಚಾರ ಹೇಳುತ್ತೇನೆ. ವೈದ್ಯನಾಥನ ಆತ್ಮ ಎಲ್ಲಿದೆ ಗೊತ್ತಾ ನಿನಗೆ? ನಿನಗೆ ತಾನೇ ಗೊತ್ತಿಲ್ಲ. ಹಾಗಿದ್ದಾಗ ನೀನು ಅವನಿಗಾಗಿ ಇಲ್ಲಿ ಏಕೆ ಕಾಯುತ್ತಿದ್ದೀಯೆ? ಬಹುಶಃ ವೈದ್ಯನಾಥ ಈಗ ತನ್ನ ಕಾಲಚಕ್ರದಿಂದ ಮುಕ್ತನಾಗಿ ದೇವಲೋಕಕ್ಕೆ ಹೋಗಿರಬಹುದು.
ಆದರೆ ನೀನು ಮಾತ್ರ ಇಲ್ಲಿ ಒಬ್ಬಳೇ ಅಲೆದಾಡುತ್ತಿದ್ದೀಯೆ. ಸಂಸ್ಕೃತಿ ಆತ್ಮ ಕೂಗುತ್ತದೆ. ಇಲ್ಲ, ವೈದ್ಯನಾಥನ ಆತ್ಮ ಎಲ್ಲಿಗೂ ಹೋಗಿಲ್ಲ. ಅವನು ಇಲ್ಲಿಯೇ ಇದ್ದಾನೆ. ಅವನು ತಲ್ಲಣಗೊಂಡಿದ್ದಾನೆ, ಬಂಧಿತನಾಗಿದ್ದಾನೆ. ಅವನ ಮೇಲೆ ಹಕ್ಕು ನನ್ನದು ಮಾತ್ರ. ಈ ದೇವಾಲಯದ ಮೇಲೂ ಹಕ್ಕು ನನ್ನದೇ. ಈ ದೀಪವನ್ನು ನಾನು ಮಾತ್ರ ಹಚ್ಚುತ್ತೇನೆ. ರಮಣ ಕೋಪದಿಂದ ಹೇಳುತ್ತಾನೆ, ಹೇಗೆ ಹಚ್ಚುತ್ತೀಯೆ? ನೀನು ಈ ದೀಪವನ್ನು ಮುಟ್ಟಲು ಸಾಧ್ಯವಿಲ್ಲ. ಸಂಸ್ಕೃತಿ ಭಯಾನಕವಾಗಿ ಚೀರಾಡುತ್ತಾಳೆ. ನಾನು ಹಚ್ಚಲಾರೆ ಎಂದರೆ ಯಾರಿಗೂ ಹಚ್ಚಲು ಬಿಡುವುದಿಲ್ಲ. ಈ ದೀಪವನ್ನು ನನಗೆ ನನ್ನ ವೈದ್ಯನಾಥ ಕೊಟ್ಟಿದ್ದ. ನಾನು ಮಾ ದುರ್ಗೆಯನ್ನು ಕಾಣಲು. ನನ್ನ ಹೊರತು ಬೇರೆ ಯಾರೂ ಇದನ್ನು ಮುಟ್ಟಬಾರದು. ನಾನು ನಿಮ್ಮಿಬ್ಬರನ್ನೂ ಕೊಲ್ಲುತ್ತೇನೆ, ಎಲ್ಲರನ್ನೂ ಕೊಂದ ಹಾಗೆ. ಇದು ಹೇಳಿದೊಡನೆ ಸಂಸ್ಕೃತಿಯ ಬಾಯಿ ನಿಧಾನವಾಗಿ ದೊಡ್ಡದಾಗುತ್ತದೆ. ಬಾಯಿಯಿಂದ ಬಿಸಿ ಗಾಳಿಯೊಂದು ಪ್ರಚಂಡ ವೇಗದಲ್ಲಿ ಹೊರಬರುತ್ತದೆ, ನೇರವಾಗಿ ರಾಜವೀರ್ ಮತ್ತು ರಮಣ ಅವರ ಕಡೆ. ಆ ಗಾಳಿ ಇಷ್ಟೊಂದು ಬಿಸಿಯಾಗಿತ್ತು, ಅವರಿಬ್ಬರಿಗೂ ಉಸಿರಾಡಲು ಆಗುತ್ತಿರಲಿಲ್ಲ. ಭಯದಿಂದ ನಡುಗುತ್ತಿದ್ದರೂ ಧೈರ್ಯ ಬಹುತೇಕ ಆಲ್ಮೋಸ್ಟ್ ಮುಗಿದಿತ್ತು. ಆಗ ರಮಣ ಧೈರ್ಯ ತೋರಿಸಿ ತನ್ನ ಬ್ಯಾಗಿನಿಂದ ಅಭಿಮಂತ್ರಿತ ಸಿಂಧೂರ, ಹನುಮಾನ್ ಮಂತ್ರದಿಂದ ಆಶೀರ್ವದಿತ ತೆಗೆದುಕೊಳ್ಳುತ್ತಾನೆ. ಆ ಬಿಸಿ ಗಾಳಿಯ ನಡುವೆಯೂ ಅದನ್ನು ಕೈಯಲ್ಲಿ ಹಿಡಿದು ಸಂಸ್ಕೃತಿಯ ಮೇಲೆ ಸಿಂಪಡಿಸಲು ಪ್ರಯತ್ನಿಸುತ್ತಾನೆ. ಹೆಚ್ಚಿನ ಸಿಂಧೂರ ಗಾಳಿಯಲ್ಲಿ ಹಾರಿಹೋಗುತ್ತದೆ, ಆದರೆ ಕೆಲವು ಹನಿ ಸಂಸ್ಕೃತಿಯ ದೇಹದ ಮೇಲೆ ಬೀಳುತ್ತದೆ. ಅಷ್ಟರಲ್ಲೇ ಸಂಸ್ಕೃತಿ ತಕ್ಷಣ ತನ್ನ ಬಾಯಿ ಮುಚ್ಚುತ್ತಾಳೆ. ಬಿಸಿ ಗಾಳಿ ನಿಧಾನವಾಗಿ ಶಾಂತವಾಗುತ್ತದೆ. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ರಮಣ ಮತ್ತೆ ಸ್ವಲ್ಪ ಸಿಂಧೂರ ತೆಗೆದು ಸಿಂಪಡಿಸುತ್ತಾನೆ. ಅದರ ಪರಿಣಾಮವಾಗಿ ಸಂಸ್ಕೃತಿಯ ದೇಹದ ಮೇಲೆ ಗುಳ್ಳೆಗಳು, ಸುಟ್ಟ ಗಾಯಗಳಂತೆ ಚಿಹ್ನೆಗಳು ಕಾಣಿಸುತ್ತವೆ. ರಮಣ ಕೋಪದಿಂದ ಹೇಳುತ್ತಾನೆ, ನೀನು ನಿನ್ನದನ್ನೇ ಹೇಳಿಕೊಳ್ಳುತ್ತೀಯಾ ಅಥವಾ ನಮ್ಮದನ್ನು ಕೇಳುತ್ತೀಯಾ? ಈ ರೀತಿ ಅಲೆದಾಡುತ್ತಿದ್ದರೆ ನಿನಗೆ ಮಾ ದುರ್ಗೆಯ ದರ್ಶನವೂ ಸಿಗುವುದಿಲ್ಲ. ವೈದ್ಯನಾಥನ ಪ್ರೇಮವೂ ಮರಳಿ ಸಿಗುವುದಿಲ್ಲ. ನಾವು ಇಲ್ಲಿ ನಿನ್ನ ಹಿತಕ್ಕಾಗಿ ಬಂದಿದ್ದೇವೆ. ನಮ್ಮ ಉದ್ದೇಶ ಶಾಪವನ್ನು ಮುಗಿಸುವುದು ಮಾತ್ರವಲ್ಲ, ನಿನಗೆ ಮೋಕ್ಷ ದೊರಕಿಸುವುದೂ ಹೌದು. ನಿನ್ನ ನೋವು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನಿನ್ನ ಪ್ರೇಮ ನಿನ್ನಿಂದ ದೂರವಾಯಿತು, ನಿನ್ನ ಭಕ್ತಿ ಕೂಡ ಕಳೆದುಹೋಯಿತು. ನೀನು ನಿಜವಾಗಿಯೂ ಎಲ್ಲವನ್ನೂ ಮರಳಿ ಪಡೆಯಲು ಬಯಸುತ್ತಿದ್ದರೆ ನಮಗೆ ಈ ಕಾರ್ಯ ಪೂರ್ಣಗೊಳಿಸಲು ಬಿಡು. ಇದರಿಂದ ನಿನಗೂ ನಮಗೂ ಒಳ್ಳೆಯದು. ರಮಣನ ಮಾತುಗಳು ಸಂಸ್ಕೃತಿಯ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ. ನಿಧಾನವಾಗಿ ಅವಳ ರೂಪ ಸಹಜವಾಗುತ್ತಾ ಹೋಗುತ್ತದೆ. ರಮಣ ಮತ್ತು ರಾಜವೀರ್ ಮನವರಿಕೆ ಮಾಡಿಕೊಳ್ಳುತ್ತಾರೆ. ಸಂಸ್ಕೃತಿ ಈಗ ಶಾಂತವಾಗಿದ್ದಾಳೆ. ರಮಣ ಹೇಳುತ್ತಾನೆ, ನೋಡು ಸಂಸ್ಕೃತಿ, ಈ ದೀಪವನ್ನು ಹಚ್ಚುವುದು ಬಹಳ ಅಗತ್ಯ. ನಿನ್ನ ಆತ್ಮವನ್ನು ಶಾಂತಗೊಳಿಸುವುದು ಬಹಳ ಮುಖ್ಯ. ನಿನಗಾಗಿ ಈ ಊರಿನಲ್ಲಿಯೂ ನವರಾತ್ರಿಯ ಆಚರಣೆ ಇಲ್ಲದಿರುವುದು ಬಹಳ ಅಪಾಯಕಾರಿ ಸಂಕೇತ. ಇದರಿಂದ ಭವಿಷ್ಯದ ಪೀಳಿಗೆಗಳ ಮೇಲೆ ಪ್ರಭಾವ ಬೀರುತ್ತದೆ. ಎಂದಿಗೂ ಯೋಚಿಸಬೇಡ. ನಿನ್ನ ಈ ರೀತಿಯ ನಡವಳಿಕೆಯಿಂದ ಮಾ ದುರ್ಗೆ ಸಂತೋಷಪಡುತ್ತಾಳೆ ಎಂದು. ಅವಳು ನಿನ್ನ ಮೇಲೆ ಕೋಪಗೊಂಡಿರುತ್ತಾರೆ. ನಿನ್ನ ಭಕ್ತಿ ಎಷ್ಟು ದೊಡ್ಡದಾಗಿದೆಯೋ ನಿನ್ನ ಶತ್ರುತನವು ಅದೇ ಮಟ್ಟಿಗೆ ದೊಡ್ಡದು. ಆದ್ದರಿಂದ ನಾವು ಇಲ್ಲಿ ಸಾಧನೆ ಮಾಡಲು ಬಿಡು. ಇಲ್ಲಿ ನವರಾತ್ರಿಯ ಪೂಜೆಯನ್ನು ಮಾಡಲಿ. ಹೀಗಾಗಿ ನೀನು ಶಾಂತಿ ಪಡೆಯಬಹುದು ಮತ್ತು ವೈದ್ಯನಾಥನನ್ನು ಭೇಟಿಯಾಗಬಹುದು. ನಾವು ನಿಮಗಾಗಿ ಮಾತ್ರ ಇದನ್ನು ಮಾಡುತ್ತಿದ್ದೇವೆ. ನಾನು ಕೈಮುಗಿದು ವಿನಂತಿಸುತ್ತೇನೆ, ನಮಗೆ ಏಕಾಂತವಾಗಿ ಬಿಡು. ನಿಧಾನವಾಗಿ ಸಂಸ್ಕೃತಿಯ ಆತ್ಮ ಶಾಂತವಾಗುತ್ತದೆ, ಮಸುಕಾಗುತ್ತದೆ. ಒಂದು ಸಮಯದಲ್ಲಿ ರಮಣ ಮತ್ತು ರಾಜವೀರ್ ದೃಷ್ಟಿಯಿಂದ ಮಾಯವಾಗುತ್ತದೆ. ಇದನ್ನು ನೋಡಿ ರಾಜವೀರ್ ಮತ್ತು ರಮಣ ಶಾಂತವಾಗಿ ನಿಟ್ಟುಸಿರು ಬಿಡುತ್ತಾರೆ. ರಾಜವೀರ್ ಹೇಳುತ್ತಾನೆ, ನನಗೆ ಅನಿಸುತ್ತದೆ ಸಂಸ್ಕೃತಿಯು ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡಿದೆ. ರಮಣ, ಹೌದು, ಇದೇ ನಿರೀಕ್ಷೆ. ಈಗ ಬಹುಶಃ ನಾವು ಮಾ ದುರ್ಗೆಯ ಆರಾಧನೆಯಲ್ಲಿ ತೊಂದರೆ ಎದುರಿಸಬಾರದು. ರಮಣ ಮತ್ತು ರಾಜವೀರ್ ಪುನಃ ದೇವಿ ಚೌಕಿ ಪೀಠ ಸಜ್ಜುಗೊಳಿಸುತ್ತಾರೆ. ನವರಾತ್ರಿಯಲ್ಲಿ ಮಾಡುವ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ. ನಿಧಾನವಾಗಿ ರಾತ್ರಿಯಾಗುತ್ತದೆ. ಅವರು ಇಬ್ಬರು ಅಖಂಡ ದೀಪ ಹಚ್ಚುತ್ತಾರೆ. ಅದೇ ದೀಪ ಹಳೆಯ ಕಾಲದಿಂದ ಇದ್ದಂತೆ ಬೆಳಗುತ್ತಿರುತ್ತದೆ. ಇದನ್ನು ನೋಡಿ ರಮಣ ಸಂತೋಷಪಡುತ್ತಾನೆ. ರಮಣ ಮತ್ತು ರಾಜವೀರ್ ಮಾ ದುರ್ಗೆಯ ಪಾಠ ಮಾಡುತ್ತಾ ಇರುತ್ತಾರೆ. ಸಾಯಂಕಾಲ ಬೆಳಗ್ಗೆ 10 ಗಂಟೆ ಸುಮಾರಿಗೆ ರಮಣ ರಾಜವೀರ್ಗೆ ಹೇಳುತ್ತಾನೆ, ರಾಜವೀರ್, ನನಗೆ ಕಾಣಿಸುತ್ತಿದೆ ಸಂಸ್ಕೃತಿ ಶಾಂತವಾಗಿದ್ದಾಳೆ ಮತ್ತು ನಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದಾಳೆ. ನನ್ನ ಅಭಿಪ್ರಾಯ, ನಾವು ಗ್ರಾಮಕ್ಕೆ ಹೋಗಿ ಎಲ್ಲರಿಗೂ ಹೇಳಬೇಕು. ಅವರು ತಮ್ಮ ಮನೆಯಲ್ಲಿ ಅಖಂಡ ದೀಪ ಹಚ್ಚಲಿ ಮತ್ತು ಸಾಧ್ಯವಾದ ಕಾರ್ಯಗಳನ್ನು ಮಾಡಲಿ. ಆದರೆ ಗ್ರಾಮದಲ್ಲಿ ಈ ವಿಷಯ ಹೇಳಲು ನಮಗೆ ಹೊರಹೋಗಬೇಕು. ರಾಜವೀರ್ ಹೋಗಲು ಒಪ್ಪುತ್ತಾನೆ. ರಮಣ ಆ ಸಮಯದಲ್ಲಿ ಕೆಲವು ಪೂಜೆ ಸಾಮಗ್ರಿಗಳನ್ನು ಕೂಡ ತರಿಸಿಕೊಳ್ಳುತ್ತಾನೆ. ರಾಜವೀರ್ ಹವೇಲಿಯ ಬಾಗಿಲನ್ನು ತೆರೆಯುತ್ತಾನೆ. ತಮ್ಮ ಪೋಷಕರನ್ನು ಚೌಕಟ್ಟಿನಲ್ಲಿ ಕೂತಿರುವಂತೆ ಕಾಣುತ್ತಾನೆ. ಅವರನ್ನು ನೋಡಿ ಭಾವಪರವಶನಾಗಿ ಅತ್ತದೃಷ್ಟಿಯಿಂದ ಅಪ್ಪಿಕೊಳ್ಳುತ್ತಾನೆ. ಅವರು ಆ ಮಗನನ್ನು ನೋಡಿ ಭಾವಪರವಶರಾಗಿ ಅಳುತ್ತಾರೆ. ರಾಜವೀರ್, ಬಾಬಾ, ನೀವು ಇನ್ನೂ ಇಲ್ಲಿಯೇ ಇದ್ದೀರಾ? ಕೌಶಿಕ್ ಜಿ,
ಹೌದು ಮಗನೇ, ನಾವು ನಿನ್ನ ಬಗ್ಗೆ ಚಿಂತಿಸುತ್ತಿದ್ದೆವು. ರಾಜವೀರ್, ಚಿಂತೆ ಬೇಡ, ಎಲ್ಲವೂ ಸರಿಯಾಗಿದೆ. ದೇವಿ ಆಶೀರ್ವಾದ ಮಾಡಿದರೆ ಶೀಘ್ರದಲ್ಲೇ ಶಾಪಮುಕ್ತ ಮಾಡುತ್ತೇವೆ. ಆದರೆ ನಿಮ್ಮ ಸಹಾಯ ಬೇಕು. ಕೌಶಿಕ್ ಜಿ, ಏನಂತೆ? ಹೇಳು. ರಾಜವೀರ್, ನೀವು ಈಗಲೇ ಇಡೀ ಗ್ರಾಮಕ್ಕೆ ಸುದ್ದಿ ಹರಡಿ. ಎಲ್ಲರೂ ತಮ್ಮ ಮನೆಯಲ್ಲಿ ಮಾ ದುರ್ಗೆಯ ಪ್ರತಿಮೆ ಅಥವಾ ಚಿತ್ರ ಇಟ್ಟು ದೀಪ ಹಚ್ಚಲಿ. ಹೇಗೆ ಸಾಧ್ಯವೋ ಹಾಗೆ ಆರಾಧನೆ ಮಾಡಲಿ. ಯಾರಿಗೂ ಕಷ್ಟವೂ ಬರುವುದಿಲ್ಲ. ರಾಜವೀರ್ ಸಾಮಗ್ರಿ ತಂದು ಹವೇಲಿಗೆ ಹಿಂತಿರುಗುತ್ತಾನೆ. ಕೌಶಿಕ್ ಮತ್ತು ಅವರ ತಾಯಿ ಗ್ರಾಮದ ಪ್ರತಿ ಮನೆಯನ್ನು ಸುತ್ತಿ ಅಖಂಡ ದೀಪ ಹಚ್ಚಲು ಪ್ರೇರೇಪಿಸುತ್ತಾರೆ. ಕೆಲವರು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ, ಕೆಲವರು ಭಯದಿಂದ ನಿರಾಕರಿಸುತ್ತಾರೆ. ಈ ಬಾರಿ ಹವೇಲಿಯಲ್ಲಿನ ದೀಪ ಹಚ್ಚಲಾಗುತ್ತದೆ. ಎಲ್ಲರಿಗೂ ಆಶ್ಚರ್ಯ. ಗ್ರಾಮವು ಒಂದಾಗುವಂತೆ ಕಾಣುತ್ತದೆ. ಹವೇಲಿಯ ಒಳಗಿನ ಸಂಸ್ಕೃತಿಯ ಆತ್ಮ ಸಂಪೂರ್ಣ ಶಾಂತವಾಗಿದೆ. ರಮಣ ಮತ್ತು ರಾಜವೀರ್ ಮಾ ದುರ್ಗೆಯ ಆರಾಧನೆ ಮಾಡುತ್ತಿದ್ದರು. ಅವರ ದೃಷ್ಟಿ ಸದಾ ಅಖಂಡ ದೀಪದ ಮೇಲೆ. ರಾತ್ರಿ ಬರುವ ವೇಳೆಗೆ ಅವರು ಬಾರಿಗೆ ನಿದ್ರಿಸುತ್ತಿದ್ದರು, ಆಗಾಗ ನಿದ್ರಿಸುತ್ತಿದ್ದರು. ಅಷ್ಟಮಿ ಬಂದಾಗ ರಮಣ ರಾಜವೀರ್ಗೆ ಹೇಳುತ್ತಾನೆ, ನೀನು ಗ್ರಾಮಕ್ಕೆ ಹೋಗಿ ಅಷ್ಟಮಿ, ನವಮಿ ದಿನಗಳಲ್ಲಿ ಕನ್ಯಾ ಪೂಜೆ ಮಾಡಿಸಿ. ರಾಜವೀರ್ ಪ್ರಾರಂಭದಲ್ಲಿ ಗ್ರಾಮದಲ್ಲಿ ಜನರ ಭಯದಿಂದ ಅವರು ಕನ್ಯಾ ಪೂಜೆ ಮಾಡಲು ಹಿಂಜರಿಯುತ್ತಿದ್ದರು. ಆದರೆ ರಾಜವೀರ್ ಮನವರಿಕೆ ಮಾಡಿರುವುದರಿಂದ ಜನರು ತಮ್ಮ ಮಕ್ಕಳನ್ನು ಮುಂದೆ ಮಾಡಿದರು ಮತ್ತು ಕನ್ಯಾ ಪೂಜೆ ಮಾಡಲು ಸಹಕರಿಸಿದರು. ನವಮಿಯಲ್ಲಿ ರಮಣ ಸುಗಂಧವನ್ನು ಅನುಭವಿಸುತ್ತಾನೆ, ರಾಜವೀರ್ ಸಹ ಅನುಭವಿಸುತ್ತಾನೆ. ಅವರು ಹರಡಿದ ಸುಗಂಧವನ್ನು ಹವೇಲಿಯಲ್ಲಿ ಹುಡುಕಿದರೂ ಮೂಲವನ್ನು ಕಂಡುಕೊಳ್ಳಲಾಗಿಲ್ಲ. ರಾತ್ರಿ ಪ್ರಾಂಗಣದಿಂದ ದೊಡ್ಡ ಸ್ಫೋಟದ ಶಬ್ದ ಬರುತ್ತದೆ. ರಾಜವೀರ್ ಮತ್ತು ರಮಣ ಓಡುತ್ತಾ ಹೊರಹೋಗಿ ನೋಡುತ್ತಾರೆ. ವೈದ್ಯನಾಥನ ತಪಸ್ಸಿನ ಗುಂಡಿಯಿಂದ ಲಾವಾದಂತಹ ಚಿಕ್ಕ ಚಿಕ್ಕ ವಸ್ತು ಹೊರಬರುತ್ತಿದೆ. ರಮಣ, ರಾಜವೀರ್, ಇದು ಏನು? ಈ ಗುಂಡಿ ಅಲ್ಲವೇ? ರಾಜವೀರ್, ಹೌದು, ನಾವು ಕೇವಲ ನೀರು ನೋಡಿದ್ದೆವು. ರಮಣ, ನಾವು ಹತ್ತಿರ ಹೋಗಿ ನೋಡುವುದೇ ಉತ್ತಮ. ಅವರಿಗೆ ಸಂಸ್ಕೃತಿಯ ರೂಪ, ಬಾಯಿ, ಕಣ್ಣುಗಳಿಂದ ಚಿಂತೆ ತೋರಿಸುತ್ತಾ ಕಾಣುತ್ತದೆ. ರಮಣ ಕಲಶವನ್ನು ಗಮನಿಸುತ್ತಾನೆ. ಅದು ಸ್ವಯಂ ಕಂಪಿಸುತ್ತಿದೆ. ಕಲಶದ ನೀರಿನ ಬಣ್ಣ ಹಳದಿ. ಅದರಲ್ಲಿ ಏನೂ ಕಂಡುಹಿಡಿಯಲಾಗುತ್ತಿಲ್ಲ. ರಮಣ ಮತ್ತು ರಾಜವೀರ್ ಕಲಶವನ್ನು ತಂದು ಗುಂಡಿಗೆ ಸುರಿಯುತ್ತಾರೆ. ಗಾಳಿ ಶೀತಲಗೊಳ್ಳುತ್ತದೆ. ಬಿಸಿ ಧೂಮ ಶೀತಲ ವಾಯುವಾಗಿ ಪರಿವರ್ತನೆಗೊಳ್ಳುತ್ತದೆ. ಧೂಮದ ರೂಪ ವೈದ್ಯನಾಥನ ಆತ್ಮದ ಆಕಾರವಾಗುತ್ತದೆ. ಸಂಸ್ಕೃತಿಯ ಮುಖದಲ್ಲಿ ಸಂತೋಷದ ಭಾವ. ಧೂಮ ಮೇಲಕ್ಕೆ ಹಾರುತ್ತದೆ ಮತ್ತು ಒಂದು ಹಸಿರು ಮರವಾಗಿ ಬದಲಾಗುತ್ತದೆ. ಇದು ಮಹಾ ಅದ್ಭುತ. ಅವರು ಹವೇಲಿಯೊಳಗೆ ಸಾಗುತ್ತಾ ಸಪ್ತಶತಿ ಪಾಠ ಕೇಳುತ್ತಾರೆ. ಸಂಸ್ಕೃತಿಯು ಮಾ ದುರ್ಗೆಯ ಮುಂದೆ ಪಾಠ ಮಾಡುತ್ತಾಳೆ. ಪ್ರತಿಮೆ, ಮೂರ್ತಿಯ ಮೇಲೆ ಪ್ರಕಾಶಮಾನವಾದ ಬೆಳಕು ಹರಡುತ್ತದೆ. ಆದರೆ ರಮಣ ಮತ್ತು ರಾಜವೀರ್ ಮೂರ್ಛೆ ಹೋಗುತ್ತಾರೆ, ಬೇಹೋಶರಾಗುತ್ತಾರೆ. ಸುಗಂಧ ಹವೆಗೆ ಹರಡುತ್ತದೆ. ಸಂಸ್ಕೃತಿಗೆ ಮೋಕ್ಷ ದೊರಕುತ್ತದೆ. ವೈದ್ಯನಾಥನ ಆತ್ಮವು ಮುಕ್ತಿಯಾಗುತ್ತದೆ. ಮತ್ತೆ ಬೆಳಗ್ಗೆ ಮೊದಲ ಕಿರಣ ಬೀಳುತ್ತಿದ್ದಂತೆ ಅವರು ಹವೇಲಿಯ ದೇವಾಲಯದಲ್ಲಿ ಎದ್ದಿರುತ್ತಾರೆ. ಮಾ ದುರ್ಗೆಯ ರೂಪ ಭವ್ಯ, ಹೃದಯಕ್ಕೆ ಶಾಂತಿ ನೀಡುವಂತಿದೆ. ಗ್ರಾಮದಲ್ಲಿ ಹಳೆಯ ನವರಾತ್ರಿ ಪವಾಡ ಪುನಃ ಹುಟ್ಟುತ್ತದೆ. ರಮಣ ಮತ್ತು ರಾಜವೀರ್ ಶ್ರಮದ ಫಲ. ಇದರಿಂದ ಗ್ರಾಮದ ಶಾಪ ಮುಕ್ತವಾಯಿತು. ಜನರ ಭಯ ತಗ್ಗಿ ದೀಪ ಹಚ್ಚುವ ಸಂಪ್ರದಾಯ ಪುನರುಜ್ಜೀವಿತವಾಯಿತು. ಇದೇ ರೀತಿಯ ಕಥೆಗಳನ್ನು ನಮ್ಮ ಚಾನೆಲ್ನಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸ್ತುತಪಡಿಸುತ್ತೇವೆ. ನಮ್ಮ ಚಾನೆಲ್ ಮೂಲಕ ಇಂತಹ ವಿಶಿಷ್ಟ ಕಥೆಗಳನ್ನು ವೀಕ್ಷಿಸಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಇಂತಹ ರೋಚಕ ಕಥೆಗಳು ನಮ್ಮ ಚಾನೆಲ್ನಲ್ಲಿ ನಿರಂತರವಾಗಿ ಬರಲಿವೆ. ಇದಕ್ಕಾಗಿ ದಯವಿಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲಿರಲಿ.